हरिः ओम्। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् यदमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ನೇ ಗದ್ಯದಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂದ 10 ಜನ ವರದರು. 10 ಎಂಬುದು ಅನಂತ ಸಂಖ್ಯೆ. ವರದರು ಎಂದರೆ ಸಾತ್ವಿಕ ಜೀವರು ಎಂದರ್ಥ. ಜೀವಗಣ ಅನಂತ ಇರುವುದರಿಂದ, ಪರಸ್ಪರ ಭೇದ ಇರುವುದರಿಂದ, ಜೀವರಲ್ಲಿ ಅಭೇದ ಮತ್ತು ತಾರತಮ್ಯ ಇರುವುದರಿಂದ ಅನಂತ ಜೀವಗಣರನ್ನು ನಾವು ಗಮನಿಸಬಹುದಾಗಿದೆ. ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಂ ಗತಃ ಎಂಬುದು ಮಧ್ವಮದದ ಮುಖ್ಯ ಪ್ರಮೇಯವಾಗಿದೆ. ಪಂಚಭೇದ ತಾರತಮ್ಯ ಎಂಬುದನ್ನು ತಿಳಿದುಕೊಳ್ಳಬೇಕು. ಈ ಪಂಚಭೇದ ತಾರತಮ್ಯ ಎಂಬುದು ವ್ಯಕ್ತಿಗತವಾಗಿದೆ. ಜಡದಲ್ಲಿ ಜ್ಞಾನವೇ ಇಲ್ಲದಿಂದ ಅದರ ಭೇದವಾಗಲಿ ಅಥವಾ ತಾರತಮ್ಯವಾಗಲಿ ಅದಕ್ಕೆ ತಿಳಿಯುವುದಿಲ್ಲ. ಆದರೂ ವಸ್ತುಸ್ಥಿತಿಯಲ್ಲಿ ಅದು ಭಿನ್ನವಾಗಿದೆ. ಭಗವಂತ ಪೂರ್ಣನಾಗಿದ್ದಾನೆ. ಅವನಲ್ಲಿ ಯಾವ ಭೇದವೂ ಇಲ್ಲ, ಯಾವ ತಾರತಮ್ಯವೂ ಇಲ್ಲ. ಅವನು ಅಪ್ರಾಕೃತ ಚಿದಾನಂದ ಸ್ವತಂತ್ರ ಏಕರಾಟ್. ಆದ್ದರಿಂದ ಜಡ ಮತ್ತು ಪರಮೇಶ್ವರನಲ್ಲಿ ಭೇದ ಮತ್ತು ತಾರತಮ್ಯವನ್ನು ಎಣಿಸಬಾರದು. ಭೇದವನ್ನು ಭಗವಂತ ತಿಳಿದಿದ್ದಾನೆಂದರೆ ಜಡದಿಂದ ತಾನು ಭಿನ್ನನಾಗಿದ್ದಾನೆ, ಜೀವರಿಂದ ಭಿನ್ನನಾಗಿದ್ದಾನೆ. ಜಡಗಳಿಗೆ ಭೇದ ಮತ್ತು ಜೀವರಲ್ಲಿ ಪರಸ್ಪರ ಭೇದವನ್ನು ಹೇಳಬಹುದು. ಆದರೆ ಈಶ್ವರ ಒಬ್ಬನೇ ಆದ್ದರಿಂದ ಈಶ್ವರನಲ್ಲಿ ಭೇದವನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ. ಈಶ್ವರನಿಗೂ ಜೀವನಿಗೂ ಭೇದವಿದೆ, ಈಶ್ವರನಿಗೂ ಜಡಕ್ಕೂ ಭೇದವಿದೆ. ಆದ್ದರಿಂದ 3 ಪದಾರ್ಥಗಳಿಂದ 5 ಭೇದ ನಮಗೆ ಏರ್ಪಟ್ಟಾಯಿತು. ಅದರಂತೆ ತಾರತಮ್ಯ ಎಂಬುದು ಭಗವಂತನಲ್ಲಿ ನೇಹ ನಾನಾಸ್ತಿ ಕಿಂಚನ. ಆದ್ದರಿಂದ ಅವನ ಅನಂತ ರೂಪಗಳು ಅಭಿನ್ನವಾದುದು, ಅನಂತ ಗುಣಗಳು ಅಭಿನ್ನವಾದುದು. ಏಕಗುಣವೇ ಅನಂತ ಗುಣವು, ಅನಂತ ಗುಣವೇ ದಶಗುಣವು. ಈ ರೀತಿಯಲ್ಲಿ ಭಗವಂತನ ಗುಣ ಮತ್ತು ಭಗವಂತನಿಂದ ಅತ್ಯಂತ ಅಭಿನ್ನವಾದುದು ಎಂದು ತಿಳಿಯಬೇಕು. ಏಕೆಂದರೆ ಭಗವಂತನ ಗುಣಗಳನ್ನು ನಾವು ಎಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ, ಕೇವಲ ಭಗವಂತನಲ್ಲೇ ನೋಡಬೇಕು. ಅದು ಸದಾಗಮೇಕ ವಿಜ್ಞೇಯಂ ಅಂತೇಳಿ ಆಗಮದಿಂದಲೇ ತಿಳಿಯಬೇಕು. ಆದರೆ ಜಡದಲ್ಲಿರತಕ್ಕಂಥ ಗುಣ ಅನಂತ ಜಡಗಳಿರೋದ್ರಿಂದ ಎಲ್ಲ ಕಡೆಯೂ ಸಹ ಭಿನ್ನ ಭಿನ್ನವಾಗಿ ಕಾಣುತ್ತೇವೆ. ಅದರಂತೆ ಜೀವರು ಭಿನ್ನ ಭಿನ್ನರಾದ್ದರಿಂದ ಪ್ರತಿಯೊಬ್ಬ ಜೀವರ ಕರ್ಮ, ಅವರ ಕೃತಿ ಎಲ್ಲವೂ ಭಿನ್ನಶ್ಚ ಭಿನ್ನ ಧರ್ಮಶ್ಚ ಅಖಿಲೈ ಗುಣೈಹಿ ಎಂಬುದು ಅನ್ವರ್ಥವಾಗುವುದು ಜೀವರಿಗೆ ಮಾತ್ರ. ಆದ್ದರಿಂದ ಜೀವರನ್ನು ನಾವು ವಿಶೇಷಾಕಾರವಾಗಿ ಏನು ತಿಳಿಯಬೇಕು ಅಂದರೆ, ಜೀವರಲ್ಲಿ 3 ವಿಧದಲ್ಲಿ ಜೀವರಿದ್ದಾರೆ. 3 ವಿಧದಲ್ಲಿ ಇರತಕ್ಕಂಥವರು. ಒಂದು ಸಾತ್ವಿಕ ಪ್ರವೃತ್ತಿಗಳು, ಇನ್ನೊಂದು ತಮೋ ಪ್ರವೃತ್ತಿಗಳು, ಇದಿಲ್ಲದೆ ಇರತಕ್ಕಂಥದ್ದು ಮಧ್ಯಮ ಪ್ರವೃತ್ತಿಗಳು. ಆದ್ದರಿಂದ ಪ್ರತಿ ಜೀವರು ತಾವು ಯಾವ
ವಿಭಾಗದಲ್ಲಿದ್ದೇವೆ ಎಂಬುದನ್ನು ಅವರವರೇ ಪ್ರತ್ಯಕ್ಷವಾಗಿ ತಿಳಿದುಕೊಳ್ಳಬಹುದು. ಇದು ತಿಳಿದುಕೊಳ್ಳುವುದಕ್ಕೂ ಸಹ ನಮ್ಮ ಯೋಗ್ಯತೆಯನ್ನು ತಿಳಿದುಕೊಳ್ಳುವುದು ಹೇಗೆ? ಇನ್ನೊಂದು ಯೋಗ್ಯತೆಯನ್ನು ನಾವು ಕಂಪೇರ್ ಮಾಡಿ ತಿಳಿದಾಗ ನಮಗೆ ತಿಳಿಯುವುದು ಏನು? ಭೇದ ಮತ್ತು ತಾರತಮ್ಯವೇ ಹೊರತು ಆ ಭೇದ ಮತ್ತು ತಾರತಮ್ಯ ಆಯಾ ಜೀವರ ಸ್ವರೂಪ ಲಕ್ಷಣವಾಗಿದೆ. ಒಬ್ಬ ಜೀವನಲ್ಲಿ ಕಾಣತಕ್ಕಂಥ ಭೇದ ಇನ್ಯಾವ ಜೀವನಲ್ಲೂ ಇರುವುದಿಲ್ಲ. ಒಬ್ಬ ಜೀವನಲ್ಲಿ ಕಾಣತಕ್ಕಂಥ ತಾರತಮ್ಯ ಇನ್ಯಾವ ಜೀವನಲ್ಲೂ ಇರುವುದಿಲ್ಲ. ಅಂದರೆ ಪ್ರತಿಯೊಬ್ಬರೂ ಪ್ರತ್ಯೇಕವಾದ ಗುಣ, ಪ್ರತ್ಯೇಕವಾದ ಅಸ್ತಿತ್ವವನ್ನು ಹೊಂದಿದ್ದಾರೆ. ಭಿನ್ನ ಜೀವ ಭಿನ್ನ ಕರ್ಮ ಎಂಬುದನ್ನು ತಿಳಿಯಬೇಕು. ಇದನ್ನು ಶ್ರೀ ವೇದವ್ಯಾಸ ದೇವರು ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಮುಖದಿಂದ ನಮಗೆ ಉಪದೇಶವನ್ನು ಮಾಡಿಸಿದ್ದಾರೆ. ಅದರಿಂದ ಪ್ರತಿಯೊಬ್ಬ ಜೀವರು, ಸಾಧಕ ಜೀವರು ತಮ್ಮ ಸ್ವರೂಪವನ್ನು ತಿಳಿದುಕೊಂಡು ಭಗವದುಪಾಸನೆ ಮಾಡಬೇಕು. ಯಾರು ತಮ್ಮ ಸ್ವರೂಪವನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೋ ಅವರು ಉಪಾಸನೆ ಮಾಡುವುದಕ್ಕೆ ಅರ್ಹರಾಗುತ್ತಾರೆ. ಮತ್ತು ಯಾರಿಗೆ ಅಧಿಕಾರವೇ ಇಲ್ಲವೋ ಅವರು ಉಪಾಸನೆಗೆ ಎಷ್ಟು ಶತಪ್ರಯತ್ನ ಪಟ್ಟರೂ ಸಹ ಮೈಗೂಡುವುದಿಲ್ಲ. ಉದಾಹರಣೆಗೆ ಲೌಕಿಕ ವಿದ್ಯೆಯಲ್ಲಿ 3-4 ವಿಧವಾದ ಬೇಸಿಕ್ ವಿದ್ಯೆಗಳಾದ ಆರ್ಟ್ಸು, ಕಾಮರ್ಸ್, ಸೈನ್ಸ್ ಎಂಬಂತೆ ಆರ್ಟ್ಸ್ ವಿದ್ಯಾರ್ಥಿ, ಸೈನ್ಸ್ ವಿದ್ಯಾರ್ಥಿ ಮತ್ತು ಕಾಮರ್ಸ್ ವಿದ್ಯಾರ್ಥಿ ಅಂತ ನಾವು ಗುರುತಿಸುತ್ತೇವೆ. ಈ 3 ವಿಧದ್ದು ನಮಗೆ ಹೇಗೆ ಗೋಚರಿಸುತ್ತೆ ಅಂದರೆ, ಆಯಾ ಜೀವರ ಆಯಾ ವಯಸ್ಸಿಗೆ ಬಂದಾಗ ಅವರಲ್ಲಿರತಕ್ಕಂಥ ಬುದ್ಧಿ ಇದನ್ನು ಆಕರ್ಷಿಸುತ್ತದೆ. ನಾನು ಕಲೆಯನ್ನು ನೋಡಬೇಕು ಅಂತ ಆರ್ಟ್ ಅದರಲ್ಲಿ ನಾವು ಪರಿಣಿತರಾಗುತ್ತಾರೆ. ಮತ್ತು ಕೆಲವರು ವಿಜ್ಞಾನದಲ್ಲಿ ಸಂಶೋಧನೆ ಮಾಡಬೇಕು ಅಂತ ವಿಜ್ಞಾನದಲ್ಲಿ ಆಸಕ್ತರಾಗುತ್ತಾರೆ. ಮತ್ತು ಕೆಲವರು ವಾಣಿಜ್ಯದಲ್ಲಿ ಆಸಕ್ತಿಯು ಉಂಟಾಗಿ ಕಾಮರ್ಸ್ನಲ್ಲಿ ತೊಡಗಿಕೊಳ್ಳುತ್ತಾರೆ. ಅದರಂತೆ ಎಂಜಿನಿಯರಿಂಗ್ ಡಾಕ್ಟರ್ಗಳು ಸಹ ಅಲ್ಲೂ ಸಹ ಎಲೆಕ್ಟ್ರಾನಿಕ್, ಮೆಕ್ಯಾನಿಕಲ್, ಸಿವಿಲ್ ಅಂತ ನಾವು ತಿಳಿಯಬಹುದು. ಮೆಡಿಕಲ್ಲು ಸಹ ಪಶುವೈದ್ಯರು, ಮನುಷ್ಯ ವೈದ್ಯರು ಮತ್ತು ಜನರಲ್ ಈ ರೀತಿಯಾಗಿ ನಾವು ತಿಳಿಯಬಹುದು. ಅದರಲ್ಲೂ ಒಂದೊಂದು ಅಂಗದಲ್ಲೇ ಸಹ ಸ್ಪೆಷಲಿಸ್ಟ್ ಆದಂತೆ ವೈದ್ಯಕೀಯದಲ್ಲೂ ಸಹ ಹಲವು ಬಗೆ ಇದೆ. ಹಲವು ಬಗೆಯಲ್ಲಿ ಇರತಕ್ಕಂಥದ್ದು ಆಯುರ್ವೇದವೂ ಆಗಲಿ, ಇಂಗ್ಲೀಷ್ ಮೆಡಿಸಿನ್ ಆಗಲಿ ಅಥವಾ ಗಿಡಮೂಲಿಕೆಗಳಿಂದ ಆಗಲಿ, ಹೀಗೆ ನಾವು ಎಲ್ಲ ರಂಗದಲ್ಲೂ ಸಹ ಮೂರು ವಿಧವಾಗಿ ನಾವು ತಿಳಿಯಬಹುದಾಗಿದೆ. ಇದೇನು ತಿಳಿಸ್ಕೊಡ್ತಾ ಇದೆ? ಆ ವಿದ್ಯೆಯ ಸ್ವರೂಪವನ್ನು ತಿಳಿಸ್ಕೊಡ್ತಾ ಇದೆ. ಆ ವಿದ್ಯೆಯನ್ನು ನಾವು ನೋಡಿದಾಗ ವಿದ್ಯೆಗೆ ಅರ್ಹರಾದ ಜೀವರುಗಳು ಆಯಾ ವಿದ್ಯೆಗೆ ಅರ್ಹರಾಗಿರುತ್ತಾರೆ ಎಂಬುದನ್ನು ತಿಳಿಸಿಕೊಡ್ತಾ ಇದೆ. ಉದಾಹರಣೆಗೆ ಕಾಮರ್ಸ್ ವಿದ್ಯಾ ಎಂಬತಕ್ಕಂಥದ್ದು ಅಭಿರುಚಿ ಉಳ್ಳತಕ್ಕಂಥ ಜೀವರು ಪ್ರತ್ಯೇಕವಾಗಿ ಇದ್ದೇ ಇರುತ್ತಾರೆ. ಅದರಂತೆ ಆರ್ಟ್ಸ್ ಅಂತ ಸೈನ್ಸ್ ನಾವು ನೋಡ್ಬೋದಾಗಿದೆ. ಇದು ಯಾರು ಹೊರಗಡೆಯಿಂದ ಹೇಳಿಕೊಟ್ಟಿದ್ದಲ್ಲ. ಅವರು ಒಂದು ಪ್ರಬುದ್ಧಾವಸ್ಥೆಯಲ್ಲಿ ಬಂದಾಗ ನಮಗೆ ಈ ವಿಷಯ ಇಷ್ಟವಾಗುತ್ತಿದೆ ಅಂತ ಹೇಳಿ ಅದನ್ನೇ ಆರಿಸಿಕೊಳ್ಳುತ್ತಾರೆ. ಇದವರು ಸ್ವರೂಪದಿಂದಲೇ ಬಂದಿರತಕ್ಕಂಥ ಲಕ್ಷಣ ಅಂತ ತಿಳಿಯಬೇಕು. ಇವರು ಮತ್ತೆ ಒಬ್ಬ ಜೀವ ಯಾವುದೇ ವಿಭಾಗದಲ್ಲಿ ವ್ಯಾಸಂಗ ಮಾಡಿ ಮುಂದಿನ ಜನ್ಮವನ್ನು ನಾವು ಗುರುತಿಸುವುದಕ್ಕೆ ಯಾರೂ ಯಾವ ವ್ಯಕ್ತಿಯನ್ನು
ಇವನೇ ಹಿಂದಿನ ಜನ್ಮದಲ್ಲಿ ಹೀಗಾಗಿದ್ದೆ ಎಂಬುದನ್ನು ತಿಳಿಸಲು ಸಾಧ್ಯವಿಲ್ಲ. ಕೇವಲ ಭಗವಂತನಿಗೆ ಮತ್ತು ದೇವತೆಗಳಿಗೆ ಅದು ಸಾಧ್ಯವಾಗುವುದು ಹೊರತು ಸಾಧಾರಣವಾದ ಮನುಷ್ಯರಿಗೆ ಸಾಧ್ಯವಾಗುವುದಿಲ್ಲ. ಆದರೆ ಒಂದಷ್ಟು ಮಾತ್ರ ನಾವು ತಿಳಿದುಕೊಳ್ಳಬಹುದು. ಯಾರಿಗೆ ಯಾವ ಭಾಗದಲ್ಲಿ ಅಭಿರುಚಿ ಇತ್ತೋ ಅದೇ ಭಾಗವನ್ನು ಆರಿಸಿಕೊಳ್ಳುತ್ತಾರೆ ಎಂಬುದನ್ನಾಗಿ ನಾವು ತಿಳಿಯಬಹುದು. ಹೇಗೆ ನೀರು ಮೇಲಿನಿಂದ ಕೆಳಗೆ ಹರಿಯುತ್ತದೆ, ಇದನ್ನು ನಾವು ಏನಂತ ಹೇಳುತ್ತೇವೆ? ಇದನ್ನು ನೀರಿನ ಸ್ವಭಾವ ಅಂತ ಹೇಳುತ್ತೇವೆ. ಹಾಗೆ ಅಗ್ನಿ ಕೆಳಗಿನಿಂದ ಮೇಲೆ ಉರಿಯುತ್ತದೆ, ಇದನ್ನು ನಾವು ಏನಂತ ಹೇಳುತ್ತೇವೆ? ಅಗ್ನಿಯ ಸ್ವಭಾವ. ಹಾಗೆ ಗಾಳಿ ಎಂಬುದು ಎಲ್ಲ ಕಡೆ ಬೀಸುತ್ತಿರುತ್ತದೆ. ಈ ಗುಣ ನೀರಿಗಾಗಲಿ ಅಥವಾ ಬೆಂಕಿಗಾಗಲಿ ಇಲ್ಲ. ಆದ್ದರಿಂದ ಇದು ವಾಯುವಿನ ಗುಣ, ಗಾಳಿಯ ಗುಣ ಅಂತ ಹೇಳುತ್ತೇವೆ. ಈ ವಾಯು, ಅಗ್ನಿ ಅಥವಾ ನೀರು ಇದು ಯಾವ ಕಾಲದಲ್ಲೂ ಯಾವ ದೇಶದಲ್ಲೂ ಸಹ ತನ್ನ ಗುಣವನ್ನು ಬದಲಾಯಿಸಿಕೊಳ್ಳುವುದೇ ಇಲ್ಲ. ಇಂತಹ ಗುಣವನ್ನು ಸ್ವರೂಪ ಗುಣ ಅಥವಾ ಸ್ವಭಾವ ಎಂದು ಕರೆಯುವುದು. ಇಂತಹ ಸ್ವಭಾವವನ್ನು ಆಕ್ರಮಿಸುವ ಜೀವಗಣಗಳು ಅನಂತ ಸಂಖ್ಯೆಯಲ್ಲಿ ಇರುತ್ತಾರೆ. ಇದನ್ನು ಉದ್ದೇಶ ಮಾಡಿಕೊಂಡು ಶ್ರೀ ವೇದವ್ಯಾಸರು ಜೀವತ್ರೈವಿಧ್ಯ ಎಂಬುದನ್ನು 17ನೇ ಅಧ್ಯಾಯದಲ್ಲಿ ನಮಗೆ ಉಪದೇಶವನ್ನು ಮಾಡುತ್ತಿದ್ದಾರೆ. ಯೇ ಶಾಸ್ತ್ರ ವಿಧಿಮುತ್ಸೃಜ್ಯ ಯಜಂತೆ ಶ್ರದ್ಧೆಯಾನ್ವಿತ ತೇಷಾಂ ನಿಷ್ಠಾಂತು ತಾಕಾ ಕೃಷ್ಣ ಸತ್ವಂ ಅಹೋ ರಜಸ್ತಮಃ. ಇಲ್ಲಿ ವೇದವ್ಯಾಸ ದೇವರು ಶ್ರದ್ಧೆ ಎಂಬ ಶಬ್ದವನ್ನು ಉಪಯೋಗಿಸುತ್ತಿದ್ದಾರೆ. ಇದನ್ನು ನಾವು ಆಸಕ್ತಿ, ಆಯಾ ಜೀವರು ಹೊಂದಿರತಕ್ಕಂಥ ಅವರ ಇಚ್ಛಾ, ಇಂಟ್ರೆಸ್ಟ್ ಅಂತ ಏನು ಹೇಳುತ್ತೇವೆ ಅದೇ ಶ್ರದ್ಧಾ ಎಂಬುದನ್ನಾಗಿ ಸಾಧಾರಣವಾಗಿ ತಿಳಿಯಬಹುದು. ಏಕೆಂದರೆ ಇಚ್ಛೆ, ಇಂಟ್ರೆಸ್ಟ್, ಶ್ರದ್ಧಾ ಎಂಬುದು ಶಬ್ದ ಕೇವಲ 2 ಅಕ್ಷರ ಇದ್ದರೂ ಸಹ ಒಂದೊಂದು ಶಬ್ದಕ್ಕೂ ಕೋಟಿ ಅರ್ಥಗಳು ಇರುತ್ತದೆ. ಅಂದರೇನರ್ಥ? ನನಗೆ ಇಷ್ಟ ಅಂದರೆ ಯಾವುದರಲ್ಲಿ ಇಷ್ಟ ಅಂದರೆ ಆ ಪದಾರ್ಥಗಳು ಅನಂತ ಇರುತ್ತದೆ. ಆದ್ದರಿಂದ ಒಂದೇ ಸಮಯದಲ್ಲಿ ನನಗೆ ಇದು ಇಷ್ಟ ಅಂಥೇಳಿ ಎಲ್ಲ ಪದಾರ್ಥವನ್ನು ಕ್ರೋಢೀಕರಿಸಿ ಹೇಳೋಕ್ಕೆ ಸಾಧ್ಯವಿಲ್ಲ. ಸಾಧಾರಣವಾಗಿ ನಾವು ಇಷ್ಟ ಎಂಬ ಶಬ್ದವನ್ನು ಮಾತ್ರ ಹೇಗೆ ಬಳಸುತ್ತೇವೆಯೋ ಹಾಗೆಯೇ ಶ್ರದ್ಧಾ ಎಂಬುದು ಶಾಸ್ತ್ರದಲ್ಲಿ ನಾವು ತಿಳಿದುಕೊಳ್ಳಬೇಕು. ಶ್ರದ್ಧಾ ಎಂಬುದನ್ನು ಕೋಟ್ಯಾಂತರ ವಿಭಾಗದಲ್ಲಿ ಶ್ರದ್ಧೆ ಎಂಬತಕ್ಕಂಥದ್ದು ಪ್ರಕಟವಾಗುತ್ತಾ ಹೋಗುತ್ತಾ ಇರುತ್ತದೆ. ಪ್ರತಿಯೊಂದು ಭಾಗದಲ್ಲೂ ನಾವು ಇದು ಶ್ರದ್ಧೆ ಎಂಬುದನ್ನು ಗುರುತಿಸಿಕೊಳ್ಳಬಹುದೇ ಹೊರತು ಅದನ್ನು ಪಟ್ಟಿ ಮಾಡಿ ತೋರಿಸಲು ಸಾಧ್ಯವಿಲ್ಲ. ಆದರೆ ಶ್ರೀ ವೇದವ್ಯಾಸ ದೇವರು ಈ ಎಲ್ಲ ಶ್ರದ್ಧೆಯನ್ನು ಸಮಗ್ರವಾಗಿ ಎಲ್ಲ ಚೇತನತಕ್ಕಂಥ ಎಲ್ಲ ಶ್ರದ್ಧೆಯನ್ನು ಹೇಳಲು ಯಾರಿಗೂ ಸಾಧ್ಯವಿಲ್ಲ. ನಮ್ಮಲ್ಲಿರುವ ಶ್ರದ್ಧೆಯ ಪೂರ್ಣ ಪರಿಪಾಠವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಇನ್ನು ಎಲ್ಲ ಜೀವನ ಶ್ರದ್ಧೆಯನ್ನು ತಿಳಿದುಕೊಳ್ಳಲು ಹೇಗೆ ಸಾಧ್ಯ? ಆದರೆ ಸರ್ವೋತ್ಕೃಷ್ಟನಾದ ಭಗವಂತನಾದ ಶ್ರೀ ವೇದವ್ಯಾಸ ದೇವರು ಇದರ ಪರಿಚಯವನ್ನು ಮಾಡಿಸಿಕೊಡ್ತಾ ಇದ್ದಾರೆ. ಅಂದರೆ ಅವರ ಸಾರ್ವಜ್ಞತೆಯನ್ನು ನಾವು ಕೊಂಡಾಡಬೇಕು. ಅಲ್ಪಜ್ಞರಾದ ಜೀವರಲ್ಲಿ ಶ್ರದ್ಧೆ ಇದ್ದರೂ ಸಹ ಅವರ ಶ್ರದ್ಧೆಯೇ ಅವರಿಗೆ ಪ್ರಕಟವಾದಾಗ ತಿಳಿಯುತ್ತೆ ಹೊರತು ಏಕಕಾಲದಲ್ಲಿ ಎಲ್ಲ ಶ್ರದ್ಧೆಯನ್ನು ಪಟ್ಟಿ ಮಾಡಿ ಹೇಳಲು ಸಾಧ್ಯವೇ ಇರುವುದಿಲ್ಲ. ಅಂತಹದರಲ್ಲಿ ಸಮಸ್ತ ಜೀವನ ಶ್ರದ್ಧೆಯನ್ನು ತಿಳಿದುಕೊಳ್ತಕ್ಕಂಥ ಪ್ರಭು ಅಂದರೆ ಭಗವಂತನಾಗಿದ್ದಾನೆ. ಆದ್ದರಿಂದಲೇ ಈ ಶ್ರದ್ಧೆ ತಿಳಿದುಕೊಂಡಾಗ ಜೀವನ ಅಲ್ಪತ್ವ ಎಂಬುದು ನಮಗೆ ಅತ್ಯಂತ ಸ್ಫುಟವಾಗುತ್ತದೆ. ಈ ನಿಟ್ಟಿನಲ್ಲಿ ಈ ಶ್ರದ್ಧಾತ್ರಯವನ್ನು ನಾವು ಚಿಂತನೆ ಮಾಡಬೇಕು. ಅದನ್ನೇ ಅರ್ಜುನ ಕೇಳುತ್ತಾನೆ. ಶಾಸ್ತ್ರದ ವಿಧಿಯನ್ನು ತಿಳಿಯದೆ ಕೇವಲ ಶ್ರದ್ಧೆಯಿಂದಲೇ ಯಾಗವನ್ನು
ಮಾಡುವರ ನಿಷ್ಠೆ ಯಾವ ರೀತಿಯದು, ಸಾತ್ವಿಕವೋ ರಾಜಸವೋ ತಾಮಸವೋ ಎಂಬ ರೀತಿಯಲ್ಲಿ ಪ್ರತಿಯೊಬ್ಬರು ಒಂದು ಕೆಲಸ ಮಾಡುತ್ತಾನೆ ಇರುತ್ತಾರೆ. ಆ ಕರ್ಮ ಎಂಬುದು ಯಾವ ಭಾಗಕ್ಕೆ ಸೇರಿದೆ? ಏಕೆಂದರೆ ಕರ್ಮವನ್ನು ಮಾಡದೇ ಇರುವುದು ನ ಕ್ಷಣಪ್ಯತೆಷ್ಟಂ ಜಾತಂ ಅಕರ್ಮಕೃತು ಇರೋದ್ರಿಂದ ಆ ಕರ್ಮ ಸಾತ್ವಿಕ ಕರ್ಮವು ರಾಜಸ ತಾಮಸ ಕರ್ಮವು ಅಂತ ಹೇಗೆ ತಿಳಿಯುವುದು ಎಂಬುದು ಅರ್ಜುನ ಪ್ರಶ್ನೆಗೆ ಶ್ರೀಮದಾನಂದ ತೀರ್ಥರು ವಿಶೇಷ ಆಕಾರವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಗುಣಭೇದಾನ್ ಪ್ರಪಂಚಯತಿ ಅನೇನ ಅಧ್ಯಾಯೇನ. ಗುಣಭೇದ, ಗುಣದಲ್ಲಿ ಭೇದವಿದೆ. ಗುಣ ಅಂದರೆ ಯಾವುದು? ಸ್ವರೂಪ ಗುಣ. ಸ್ವರೂಪ ಗುಣದಲ್ಲಿ ಯಾವ ರೀತಿ ಭೇದವಿದೆ ಎಂಬುದನ್ನು ಈ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದೇವೆ ಎಂದು ಶ್ರೀಮದಾನಂದ ತೀರ್ಥರು ತಮ್ಮ ಭಾಷ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ಶಾಸ್ತ್ರಂ ವಿಧಿಮುತ್ಸೃಜ್ಯ ಅಜ್ಞಾತ್ವಾ ವೇದಕೃತೋ ಅಧಿಗಂತವ್ಯ ಸಂರಹಸ್ಯೋ ದ್ವಿಜನ್ಮನ ಇತಿ ವಿಧಿಃ ಉತ್ಕೃಷ್ಟೋ ಹಿ ತೈಃ ಏವೈ ವೇದಂ ನ ಪತಂತೆ ನ ಚಾರ್ಥಂ ವೇದೋಚ್ಛಾನ್ ತಾನ್ ವಿದ್ಧಿಃ ಸಾನೂನ ಬುದ್ಧೀನ್ ಇತಿ ಮಧುಚ್ಛಂದಸ ಶ್ರುತಿಃ. ಅನ್ಯತಾ ತಾಮಸ ಇತ್ಯೇವ ಉಚ್ಯೇತ ನ ತು ವಿಭಜ್ಯ. ಯದಿ ಸಾತ್ವಿಕಃ ತರ್ಹಿ ನೋ ಉತ್ಕೃಷ್ಟಶಾಸ್ತ್ರ ನ ಹಿ ವೇದವಿರುದ್ಧೋ ಧರ್ಮಃ. ವೇದೋ ಅಖಿಲಾತ್ ಧರ್ಮಮೂಲಂ ಸ್ಮೃತಿಶೀಲೆ ಚ ತದ್ವಿದಾಂ ಇತಿ ಹಿ ಸ್ಮೃತಿಃ. ವೇದ ಪ್ರಣೀಹಿತೋ ಧರ್ಮ ಹಿ ಧರ್ಮ ಸ್ವದ್ವಿಪರ್ಯಯಃ ಇತಿ ಚ ಭಾಗವತೆ. ಪುರುಷಾರ್ಥಕವಾದ ಸಾಧನವಾದುದು ಸಾತ್ವಿಕ ಶ್ರದ್ಧಾದಿಗಳು, ಆದ್ದರಿಂದ ಗ್ರಾಹ್ಯ. ರಾಜಸಾದ ಶ್ರದ್ಧೆಯ ಪುರುಷಾರ್ಥ ವಿರುದ್ಧ, ಆದ್ದರಿಂದ ತ್ಯಾಜ್ಯ. ಶಾಸ್ತ್ರವಿಧಿಂ ಉತ್ಸೃಜ್ಯ ಅಂದರೆ ಶಾಸ್ತ್ರದ ವಿಧಿಯನ್ನು ತಿಳಿಯದೆ ಅಜ್ಞಾನಿಗಳು, ತ್ರೈವರ್ಣಿಕರು ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಸಕಲ ವೇದಗಳನ್ನು ಅರ್ಥಜ್ಞಾನಪೂರ್ವಕವಾಗಿ ಅಧ್ಯಯನ ಮಾಡಬೇಕು ಎಂಬ ವಿಧಿಯನ್ನು ಬಿಟ್ಟಿರುತ್ತಾರೆ. ಅದರಿಂದ ಅವರಿಗೆ ಶಾಸ್ತ್ರದ ವಿಧಿ ನಿಷೇಧಗಳು ತಿಳಿದಿರುವುದಿಲ್ಲ. ಮಧುಚ್ಛಂದನ ಶಾಖೆಯಲ್ಲೂ ವೇದ ಮತ್ತು ಅದರ ಅರ್ಥವನ್ನು ತಿಳಿಯುವ ಸಾಮರ್ಥ್ಯವಿದ್ದು, ಯಾರು ವೇದವನ್ನು ಓದಿಲ್ಲವೋ, ಓದಿದರೂ ಅದರ ಅರ್ಥವನ್ನು ತಿಳಿದಿಲ್ಲವೋ ಅವರು ವೇದ ತ್ಯಾಗ ಮಾಡಿದವರು ಎಂದು ಹೇಳಿದೆ. ಸಾತ್ವಿಕರಾದವರು ಎಂದೂ ವೇದ ವಿರುದ್ಧವಾಗಿರುವುದಿಲ್ಲ, ಏಕೆಂದರೆ ಅವರು ಧರ್ಮವನ್ನು ಆಚರಿಸುತ್ತಾರೆ. ಧರ್ಮಕ್ಕೆ ಮೂಲ ಸಮಸ್ತ ವೇದಗಳು, ವೇದಜ್ಞರು ರಚಿಸಿದ ಸ್ಮೃತಿಗಳು ಮತ್ತು ಅವರ ಆಚಾರಗಳು ಎಂದು ಸ್ಮೃತಿ ಹೇಳುತ್ತಿದೆ. ಶ್ರೀಮದ್ ಭಾಗವತವು ವೇದ ವಿಹಿತವಾದದೇ ಧರ್ಮ, ಅದಕ್ಕೆ ವಿರುದ್ಧವಾದದ್ದು ಅಧರ್ಮ ಎನ್ನುತ್ತದೆ. ಈ ರೀತಿ ಸಾತ್ವಿಕತೆಯು ವೇದ ವಿರೋಧವು ಪರಸ್ಪರ ವಿರುದ್ಧ. ವೇದ ತ್ಯಾಗ ಅಂದರೆ ವೇದಾರ್ಥ ಅಜ್ಞಾನ ಎಂದೇ ಅರ್ಥೈಸಬೇಕು. ಇಲ್ಲಿ ತಾತ್ಪರ್ಯವನ್ನು ತಿಳಿಸುತ್ತಾರೆ. ಸದಸತ್ಕರ್ಮ ವಿವೇಕ. ಸತ್ ಮತ್ತು ಅಸತ್ ಕರ್ಮಗಳ ಸ್ವರೂಪವನ್ನು ಪ್ರತ್ಯೇಕವಾಗಿ ಈ ಅಧ್ಯಾಯದಲ್ಲಿ ಶ್ರೀ ವೇದವ್ಯಾಸದೇವರು ನಮಗೆ ತಿಳಿಸ್ತಾ ಇದ್ದಾರೆ ಶ್ರೀಕೃಷ್ಣ ರೂಪದಿಂದ. ಶ್ರೀ ಭಗವಾನುವಾಚ ತ್ರಿವಿಧಾ ಭವತಿ ಶ್ರದ್ಧಾ ದೇಹೀನಾಂ ಸಾ ಸ್ವಭಾವಜ ಸಾತ್ವಿಕಿ ರಾಜಸಿ ಚೈವ ತಾಮಸಿ ಚ ಇತಿ ತಾಂ ಶೃಣು. ಜೀವನ ಸ್ವಭಾವದಿಂದಲೇ ಶ್ರದ್ಧೆಯು ಹುಟ್ಟಿರುವುದು. ಸಾತ್ವಿಕ, ರಾಜಸ, ತಾಮಸ ಎಂದು ತ್ರಿವಿಧಗಳಾದ ಶ್ರದ್ಧೆ ಇದೆ. ಇಂತಹ ಶ್ರದ್ಧೆಯನ್ನು ಹೊಂದುವವರಲ್ಲಿ ಯಾವ ರೀತಿಯಲ್ಲಿ ಕರ್ಮ ಪ್ರಕಾರ ಇರುತ್ತದೆ ಎಂಬುದನ್ನು ತಿಳಿಸುತ್ತೇನೆ, ಹೇಳುತ್ತೇನೆ ಕೇಳು ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸುತ್ತಾನೆ.
ಅಥೋ ವಿಭಜ್ಯ ತ್ರಿವಿಧ ಇತ್ಯಾದಿನ. ಅರ್ಜುನನೇ ಹೇಳಿದ ಶ್ರದ್ಧಾನ್ವಿತಂ, ಶ್ರದ್ಧೆಯನ್ನು ವಿಂಗಡಿಸಿ ಹೇಳುತ್ತಾನೆ. ಅಜ್ಞಾನಿಗಳ ಸ್ವರೂಪ ವ್ಯತ್ಯಾಸವನ್ನು ಶ್ರೀಕೃಷ್ಣ ತಿಳಿಸುತ್ತಾನೆ. ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ. ಶ್ರದ್ಧಾಮಯ ಅಯಂ ಪುರುಷಃ ಯೋ ಯಶ್ರದ್ಧ ಸ ಏವ ಸಹ. ಅವರವರ ಅಂದರೆ ಜೀವರ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಶ್ರದ್ಧೆಯು ಇರುವುದು. ಜೀವನ ಶ್ರದ್ಧೆ ಹೇಗಿರುವುದು ಹಾಗೆಯೇ ಅದೇ ಅವರ ಸ್ವಭಾವವಾಗಿರುವುದು. ಸತ್ವಾನುರೂಪ ಅಂದರೆ ಚಿತ್ತಾನುರೂಪ ಎಂದ ಹೆಸರು. ಯೋ ಯಶ್ ಶ್ರದ್ಧಾ ಸ ಏವ ಸ ಸಾತ್ವಿಕ ಶ್ರದ್ಧಾ ಸಾತ್ವಿಕ ಇತ್ಯಾದಿ. ಸತ್ವಾನುರೂಪ ಅಂದರೆ ಜೀವ ಸ್ವರೂಪ ಅನುಗುಣವಾಗಿ ಸಾತ್ವಿಕ ಶ್ರದ್ಧೆ ಇರುವನು ಸಾತ್ವಿಕ ವ್ಯಕ್ತಿ ಸ್ವರೂಪದ. ಈ ಪ್ರಶ್ನೆಗೆ ಉತ್ತರ: ರಾಜಸ ಶ್ರದ್ಧೆಯುಳ್ಳವನು ರಾಜಸ ವ್ಯಕ್ತಿ ಸ್ವರೂಪದ. ಪ್ರಶ್ನೆಗೆ ಉತ್ತರ: ತಾಮಸ ಶ್ರದ್ಧೆಯುಳ್ಳವನು ತಾಮಸ ವ್ಯಕ್ತಿ ಸ್ವರೂಪದ. ಪ್ರಶ್ನೆಗೆ ಉತ್ತರವಾಗಿದೆ. ಅಂದರೆ ಇವರು ಯಾವ ರೀತಿಯಲ್ಲಿ ಕರ್ಮವನ್ನು ಮಾಡುತ್ತಾರೆ ಅಂದರೆ ಯಜಂತೆ ಸಾತ್ವಿಕ ದೇವಾನ್ ಯಕ್ಷ ರಕ್ಷ್ಯಾಂಸಿ ರಾಜಸಾಃ ಪ್ರೇತಾನ್ ಭೂತಗಣಾಂಸ್ತೆ ಯಜಂತೆ ತಾಮಸ ಜನಾಃ. ದೇವತೆಗಳನ್ನು ಆರಾಧಿಸುವವರು ಸಾತ್ವಿಕ ಪ್ರಕೃತಿಯವರು, ಯಕ್ಷ ರಾಕ್ಷಸರನ್ನು ಆರಾಧಿಸುವವರು ರಾಜಸರು, ಭೂತ ಪ್ರೇತಗಳ ಗಣವನ್ನೇ ಆರಾಧಿಸುವವರು ತಾಮಸರು. ಸಾತ್ವಿಕ ಶ್ರದ್ಧೆಯುಳ್ಳವರು ಶಾಸ್ತ್ರದ ವಿಧಿಯನ್ನು ತಿಳಿಯದವರಾದರೂ ಕೇವಲ ಸಾತ್ವಿಕ ಪ್ರವೃತ್ತಿ ಉಳ್ಳವರು. ರಾಜಸ ಶ್ರದ್ಧೆಯುಳ್ಳವರು ಶಾಸ್ತ್ರದ ವಿಧಿಯನ್ನು ಎಲ್ಲ ಸ್ಥಳದಲ್ಲೂ ಅರಿಯದವರು ಎಂದರ್ಥ. ಸಾತ್ವಿಕ ಶ್ರದ್ಧಾ ಯಜಂತ ಇತ್ಯಾದಿ ವಿಭಜ್ಯಾ ಯಜಂತೆ ಇತ್ಯಾದಿನ. ಸಾತ್ವಿಕ ಶ್ರದ್ಧೆಯವರು ಯಾವನು ಎಂದು ಮುಂತಾಗಿ ವಿಂಗಡಿಸಿ ಹೇಳ್ತಾರೆ. ದೇವತೆಗಳನ್ನು ಉದ್ದೇಶಿಸಿ ಯಾಗ ಮಾಡುವವರು ಸಾತ್ವಿಕರು. ವಿಷ್ಣು ಭಕ್ತಾದಿ ಗುಣವನ್ನು ಹೊಂದಿರುತ್ತಾರೆ, ಅವರಿಗೆ ಮೋಕ್ಷವೇ ಫಲ. ರಾಜಸರು ಸ್ವರ್ಗವನ್ನು ಹೊಂದುವರು. ತಾಮಸರು ಶಿವನ ಪರಿವಾರದ ಭೂತಾದಿಗಳನ್ನು ಮೋಕ್ಷ, ಸಾಂಕಲ್ಪಿಕ ಸ್ವರ್ಗ, ಭೂತಾದಿತ್ವ ಫಲವನ್ನು ಕ್ರಮವಾಗಿ ಅವರು ಹೊಂದುತ್ತಾರೆ. ಅಶಾಸ್ತ್ರವಿಹಿತಂ ಘೋರಂ ತಪ್ತೇಯಂ ತಪೋಜನಃ ದಂಭ ಅಹಂಕಾರ ಸಂಯುಕ್ತ ಕಾಮರಾಗ ಬಲಾನ್ವಿತ ಕರ್ಷಯಂತಂ ಶರೀರಸ್ಥಂ ಭೂತಗ್ರಾಮಚೇತಸಃ ಮಾಂಚ್ಯ ಏವ ಅಂತಃಶರೀರಸ್ಥಂ ತಾನ್ ವಿದ್ಯ ಅಸುರ ನಿಶ್ಚಯಾನ್. ಡಾಂಬಿಕತನ ಮತ್ತು ಅಹಂಕಾರಗಳಿಂದ, ಆಸೆ ಆಸಕ್ತಿಯ ಆಗ್ರಹಗಳಿಂದ ಕೂಡಿದವರಾಗಿ ಬಹು ಕಠೋರವಾದ ದುಷ್ಟಶಾಸ್ತ್ರಗಳಲ್ಲಿ ಹೇಳಿದ ತಪಸ್ಸನ್ನು ಮಾಡುವವರು. ಯಾರು ತತ್ವಾಭಿಮಾನಿ ದೇವತೆಗಳನ್ನು, ಶರೀರದಲ್ಲಿರುವ ಅವರ ಅಂತರ್ಯಾಮಿಯಾದ ನನ್ನನ್ನು, ಭಗವಂತನನ್ನು ಶರೀರದಲ್ಲಿ ನೆಲೆಸಿರುವ ಒಂದು ಹೀನರೆಂದು ಕಾಣುತ್ತಾ ಅವಿವೇಕಿಗಳಾಗಿರೋ ಅವರು ಅಸುರ ಸ್ವಭಾವದವರು. ಯಾವ ದೇವತೆಗಳು ಮತ್ತು ಭಗವಂತ ಅಂತರ್ಯಾಮಿಯಾಗಿ ನಮ್ಮ ಶರೀರದಲ್ಲೇ ಇದ್ದಾರೆ, ಅವರನ್ನು ಉತ್ತಮವಾಗಿ ತಿಳಿಯದೆ ಹೀನ ಎಂದು ಯಾರು ತಿಳಿಯುತ್ತಾರೋ ಅವರು ಅಸುರರು ಎಂದು ತಿಳಿಸ್ತಾ ಇದ್ದಾರೆ. ಭಗವತ್ಕರ್ಷಣಂ ನಾಮ ಅಲ್ಪದೃಷ್ಟಿರೇವ ಯೋ ವೈ ಮಹಾಂತಂ ಪರಮಂ ಪುಮಾಂಸಂ ನೈವಂ ದೃಷ್ಟ ಕರ್ಷಕಃ ಸೋ ಇತಿ ಪಾಪಿ ಇತಿ ಅನುಬ್ಲಾನ ಶ್ರುತಿಃ. ಅಸುರಾ ನಿಶ್ಚಯಾ ಯೇಷಾಂ ತೇ ಅಸುರ ನಿಶ್ಚಯಾಃ ದೇವಾಸು ಸಾತ್ವಿಕಾ ಪ್ರೋಕ್ತಾ ದೈತ್ಯ
ರಾಜಸತಾಮಸಾಹ ಇತಿ ಅಗ್ನಿವೇಶಶ್ರುತಿ. ಭಗವಂತನು ನಮ್ಮಂತೆ ಅಲ್ಪನೆಂದು ತಿಳಿಯುವುದಕ್ಕೆ ಕರ್ಷೆಯಂತಹ ಶರೀರಸ್ಥಂ ಭಗವಂತನನ್ನು ಕ್ಷೀಣಗೊಳಿಸುವುದು ಎನ್ನುತ್ತಾರೆ. ಮಹಾತ್ಮನಾದ ಪರಮಪುರುಷರನ್ನು ಪುರುಷೋತ್ತಮನೆಂದು ತಿಳಿಯದವನು ಭಗವಂತನನ್ನು ಕ್ಷೀಣಗೊಳಿಸುವ ಮಹಾಪಾಪಿ ಎಂದು ಅನಭಿಮ್ಲಾನ ಶಾಖೆಯಲ್ಲಿ ಹೇಳಿದೆ. ಅಗ್ನಿವೇಶ ಶಾಖೆಯಲ್ಲಿ ಆಸುರಿ ಶ್ರದ್ಧೆಯವರು, ಅಸುರರು, ನಿಶ್ಚಯರು, ಸಾತ್ವಿಕರೇ ದೇವತೆಗಳು, ದೈತ್ಯರು, ರಾಜಸರು, ತಾಮಸರು ಆಗಿರುವರು. ರಾಜಸರು, ತಾಮಸರು, ಅಸುರರು ಎಂದು ಕರೆಯುತ್ತಾರೆ. ಆದ್ದರಿಂದ ಶ್ರೀಕೃಷ್ಣನು ತಾಮಸ ನಿಶ್ಚಯ ಎನ್ನುವುದರ ಬದಲಾಗಿ ಅಸುರ ನಿಶ್ಚಯ ಎಂದಿದ್ದಾನೆ ಎಂದು ಉಕ್ತವಾಗಿದೆ. ಆಹಾರಸ್ತಾಪಿ ಸರ್ವಸ್ಯ ತ್ರಿವಿಧೋ ಭವತಿ ಪ್ರಿಯಃ ಯಜ್ಞ ತಪಸ್ತಥಾ ದಾನಂ ತೇಷಂ ಭೇದ ಇಮಂ ಶೃಣು. ಮೂರು ವಿಧವಾದ ಜನರಿಗೆ ಸಾತ್ವಿಕ, ರಾಜಸ, ತಾಮಸ ಪ್ರಿಯರಾದ ಆಹಾರವು ಮೂರು ವಿಧ. ಅವರ ಯಜ್ಞ, ತಪಸ್ಸು ಮತ್ತು ದಾನ ಅದು ಮೂರು ವಿಧ. ಇವುಗಳ ವಿಶೇಷವನ್ನು ಕೇಳಿ ತಿಳಿದುಕೊಳ್ಳಿ ಎಂದು ಹೀಗೆ ವಿಸ್ತಾರವಾಗಿ 7 ಶ್ಲೋಕದಲ್ಲಿ ವೇದವ್ಯಾಸ ದೇವರು ಶ್ರೀಕೃಷ್ಣನ ರೂಪದಲ್ಲಿ ಅರ್ಜುನನಿಗೆ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಾವ್ಯಾರು ಶ್ರದ್ಧಾವಂತರು ಯಾವ ಗುಣಮಾನದಲ್ಲಿ ಆಚರಿಸುತ್ತಿದ್ದಾರೆ ಎಂಬುದನ್ನು ತಿಳಿದುಕೊಂಡು ನೀವೇ ತಿಳಿದುಕೊಳ್ಳಿ. ಸತ್ವಾನುರೂಪೋ ಜೀವಾನುರೂಪಃ ಅತೋ ಯೇ ಸಾತ್ವಿಕ ಶ್ರದ್ಧಾ ತೇ ಸಾತ್ವಿಕ ಇತಿ ಜ್ಞೇಯಃ ಅನ್ಯೇ ನಿಶ್ರದ್ಧಮಯಃ ಶ್ರದ್ಧಸ್ವರೂಪಃ ಶ್ರದ್ಧಾಸ್ವರೂಪಂ ಜೀವಸ್ತ್ಯಂ ತಸ್ಮಾತ್ ಶ್ರದ್ಧವಿಭೇದತಃ ಉತ್ತಮಾದಮಮಧ್ಯಸ್ಥೋ ಜೀವಾಜ್ಞೇಯ ಪೃಥಕ್ ಪೃಥಕ್ ಸ್ವರೂಪಭೂತ ಶ್ರದ್ಧೈವ ತಮೋಗಾನಂ ಚ ಮೋಕ್ಷಣಂ ಶಿಷ್ಯಂತೆ ಸಂಶ್ರುತಿಸ್ಥಾನಂ ಶ್ರದ್ಧಾರೂಪಂ ಮನೋಪರಂ ತತ್ವಸ್ವರೂಪ ಶ್ರದ್ಧೈವ ವ್ಯಂಜ್ಯತೆ ಪ್ರಾಯಶಃ ಕ್ವಚಿತ್ ಸಾತ್ವಿಕ ತಮೋ ರೂಪ ಶ್ರದ್ಧಾಂತಃಕರಣಾತ್ಮಕ ಸಾತ್ವಿಕಿ ತಾಮಸಸ್ಯಾಪಿ ಭೂಯಸ್ತಾತ್ ತದ್ವಿಮುಚ್ಯತೆ. ಶ್ರದ್ಧಾಮಯ ಅಂದರೆ ಶ್ರದ್ಧಾ ಸ್ವರೂಪರು ಜೀವರು ಅವರವರ ಶ್ರದ್ಧಾ ಭೇದ ಅನುಗುಣವಾಗಿ ಉತ್ತಮರು, ಮಧ್ಯಮರು, ಅಧಮರಾಗಿರುವರು. ಮುಕ್ತಿಯನ್ನು ಹೊಂದಿದ ಸಾತ್ವಿಕರು, ತಮಸ್ಸನ್ನು ಹೊಂದಿದ ತಾಮಸರಿಗೂ ಅವರವರ ಸ್ವರೂಪಭೂತವಾದ ಶ್ರದ್ಧೆ ವ್ಯಕ್ತವಾಗುತ್ತದೆ. ಆದರೆ ಆ ಜೀವಿಗಳೇ ಸಂಸಾರದಲ್ಲಿರುವಾಗ ಅವರ ಸ್ವರೂಪ ಶ್ರದ್ಧೆ ಅನುಸಾರವಾಗಿ ಅಂತಃಕರಣ ರೂಪವಾದ ಶ್ರದ್ಧೆ ವ್ಯಕ್ತವಾಗುತ್ತದೆ. ಅಪರೂಪವಾಗಿ ಒಮ್ಮೊಮ್ಮೆ ಸಾತ್ವಿಕರಿಗೆ ಇಂಥ ಅಂತಃಕರಣ ರೂಪವಾಗಿ ತಾಮಸ ಶ್ರದ್ಧೆಯು, ತಾಮಸರಿಗೆ ಸಾತ್ವಿಕ ಶ್ರದ್ಧೆ ಉಂಟಾಗುತ್ತದೆ. ಯಾರಿಗೆ ಯಾವುದು ಹೆಚ್ಚಾಗಿ ಬರುವುದೋ ಅದು ಮೇಲಿಂದ ಅವರು ಸಾತ್ವಿಕರೋ ಅಥವಾ ತಾಮಸರೋ ಎಂಬುದನ್ನು ವಿವೇಚಿಸಿ ತಿಳಿದುಕೊಳ್ಳಬೇಕಾಗುತ್ತದೆ. ಈ ವಿಷಯದಲ್ಲಿ ತಾತ್ಪರ್ಯವನ್ನು ಶ್ರೀಮದಾನಂದ ತಿಳಿಸುತ್ತಾರೆ. ಶುದ್ಧೇ ಇತ್ಯಾಸ್ತಿಕ್ಯನಿಷ್ಠಾ ಸಾ ಯೇಷಾಂ ದೇವತೋತ್ತಮೇ ವಿಷ್ಣು ತದ್ಭಕ್ತಿ ಬುದ್ಧೈವ ರಮಾ ಬ್ರಹ್ಮಾದಿಕೇಶು ಚ ತೇ ಸಾತ್ವಿಕಾ ಇತಿ ಜ್ಞೇಯ ತೇರಿಷ್ಟಂ ವಿಷ್ಣುದೇವತಂ ಶ್ರೀಶ್ಯ ಸಾಧ್ಯಕ್ಷ ವಿದ್ವಾಕ್ಯಂ ಬ್ರಹ್ಮ ಇಂದ್ರಾದ್ಯಸ್ಯ ದೇವತಾ ವಿಭೂತದತ್ವಾಸ್ತು ಮನ್ವಾಖ್ಯ ಭುಂಜಂತೆ ಪ್ರೀತಿಪೂರ್ವಕಂ ವ್ಯಾಮಿಷ್ಯ ಯಾಜಿನೋ ಯೇತು ವಿಷ್ಣಾದಿಕೆ ಸಂಶಯ ಸ್ವರೂಪಮಾತ್ರೇ ದೇವಾನಾಂ ಶ್ರದ್ಧಾಯುಕ್ತಶ್ಚ ಸರ್ವದಾ ರಾಜಸ್ತೆ ತು ವಿಜ್ಞೇಯಃ ತೈರಿಷ್ಟಂ ಯಕ್ಷರಾಕ್ಷಸಾಃ ದೀನತ್ವಾತ್ ದೇವಮಾನಮೋ ಬ್ರಹ್ಮ ಇಂದ್ರಾದಿ ಸನಾಮಕಾಃ. ಯಾವ ಜೀವರು ಆಸ್ತಿಕ ಬುದ್ಧಿಯಿಂದ ವಿಷ್ಣುವೇ ಸರ್ವೋತ್ತಮ ಎಂಬ ಶ್ರದ್ಧೆ ಉಳ್ಳವರು, ರಮಾ ಬ್ರಹ್ಮಾದಿಗಳು ವಿಷ್ಣುವಿನ ಭಕ್ತರು ಎಂದು ಶ್ರದ್ಧೆ ಉಳ್ಳವರಾಗಿರುವವರು ಅವರು ಸಾತ್ವಿಕರು. ಅಂತಹವರು ಮಾಡಿದ ಯಜ್ಞಯಾಗಾದಿಗಳು ವಿಷ್ಣುವು ಎಲ್ಲ ವಿದ್ಯೆಗಳನ್ನು ಬಲ್ಲವಳಾದ್ದರಿಂದ ಅಧ್ಯಕ್ಷ ವಿದ್ಯಾ ಎನಿಸಿಕೊಂಡ ಲಕ್ಷ್ಮೀದೇವಿಯು
ವಿಶೇಷವಾದ ಜ್ಞಾನ ಉಳ್ಳವರಾದ್ದರಿಂದ ಮನು ಎನಿಸಿಕೊಂಡ ಶ್ರೀ ಬ್ರಹ್ಮ ಇಂದ್ರಾದಿ ದೇವತೆಗಳು ಪ್ರೀತಿಯಿಂದ ಸ್ವೀಕರಿಸುವರು. ಯಾರಲ್ಲಿ ಸರಿಯಾದ ತಾರತಮ್ಯ ಜ್ಞಾನ ಇರುವುದಿಲ್ಲವೋ, ವಿಷ್ಣುವಿನ ಸರ್ವೋತ್ತಮ ತತ್ವದಲ್ಲಿ ಸಂದೇಹವುಳ್ಳವರಾಗಿರುವರೋ, ಹಾಗೂ ದೇವತೆಗಳ ತಾರತಮ್ಯ ಬಿಟ್ಟು ಸ್ವರೂಪ ಮಾತ್ರದಲ್ಲಿ ಶ್ರದ್ಧೆಯುಳ್ಳವರಾಗಿರುವರೋ ಅವರು ರಾಜಸರು. ಅಂತಹವರು ಮಾಡಿದ ಯಜ್ಞ ಯಾಗಾದಿಗಳನ್ನು ದೇವತೆಗಳಿಗೆ ಸಮಾನ ಯಕ್ಷ ರಾಕ್ಷಸರು ಸ್ವೀಕರಿಸುವರು. ಗೃಹ್ಣಂತಿಯೇತು ಅನ್ಯದೇವಾದಿ ಸಮಮೇವತು ನೀಚಂ ಬ್ರಹ್ಮಾಜ್ಯ ನನ್ಯಂ ವಾ ಮನ್ಯಂತೆ ನೇತಿ ಚಾಕಿಲಂ ತತ್ತಶ್ರದ್ಧಾಯತಾಸ್ತೆ ತಾಮಸಾ ಪರಿಕೀರ್ತಿತ ಭೂತಪ್ರೇತಸ್ತು ತೇರಿಷ್ಟಂ ಶಿವಸ್ಕಂದಾದಿನಾಮಕಃ ಸಾಕ್ಷಾತ್ ಶಿವಪರಿವಾರ ಭುಂಜಂತೆ ಪಿ ಅತಿ ತಾಮಸಾ ಮೋಕ್ಷಃ ಸಾಂಕಲ್ಪಿಕ ಸರ್ಗಃ ಭೂತಾದಿತ್ವಂ ಫಲಂ ಕ್ರಮಾತ್ ತ್ಯಕ್ತ್ವಾಪಿ ಶಾಸ್ತ್ರವಿಹಿತಂ ಮಿಥ್ಯಾಜ್ಞಾನಂ ವಿವರ್ಜಿತ ಭಕ್ತ್ಯಾ ವಿಷ್ಣುಂ ಯಜಂತೆ ಯೇ ನಿಷಿದ್ಧಾಚರಣಯೋಚಿತಾ ತೇಪಿ ಯಾಂತಿ ಹರಿಂ ಶಾಸ್ತ್ರವಿಧಾನಸ್ಯ ಕುತಃ ಪುನಃ ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋ ಜನಾಃ ದಂಭಹಂಕಾರ ಸಂಯುಕ್ತಾ ಕಾಮರಾಗಬಲಾನ್ವಿತಾ ಅಕೃಶಾನಾಪಿ ಲಕ್ಷ್ಮಾದೀನ್ ದೇವಾನ್ ವಿಷ್ಣುಪರಾಯಣಂ ವಿಷ್ಣುಂ ಚ ಸರ್ವದೇಹಸ್ಥಂ ಚ ಕೃಶತ್ವೇನ ವಿಜಾನತೆ ತೇಷಾಂ ಅಲ್ಪಗುಣತ್ವೇನ ಕಲ್ಪನಾತೆ ತಮು ಧ್ರುವಂ ಯಾಂತಿ ಜ್ಞೇಯಸ್ಯತೆ ದೈತ್ಯಾಃ ಪಿಶಾಚ ವಾತ ರಾಕ್ಷಸ. ತಾಮಸ ಜೀವರು ಯಾರು ಶ್ರೀಹರಿಯನ್ನು ಇತರ ದೇವತೆಗಳಿಗೆ ಸಮಾನರೆಂದು ಅಥವಾ ಅವರಿಗಿಂತ ಕಡಿಮೆಯಾಗಿಯೂ ಅಥವಾ ಅವರಿಂದ ಅಭಿನ್ನನೋದು ತಿಳಿಯುತ್ತಾರೋ, ಹಾಗೂ ಬ್ರಹ್ಮನಿಗಿಂತ ಬೇರೆ ಯಾವುದು ಪಾರಮಾರ್ಥಿಕವಾಗಿ ಇಲ್ಲವೆಂದು ತಿಳಿಯುತ್ತಾರೋ, ಇಂತಹ ತಾಮಸ ಶ್ರದ್ಧೆಯುಳ್ಳವರು ತಾಮಸರು. ಇಂತಹವರು ಮಾಡಿದ ಯಜ್ಞ ಯಾಗಾದಿಗಳ ಫಲವನ್ನು ಶಿವಸ್ಕಂದ ಇತ್ಯಾದಿ ಶಿವನ ಪರಿವಾರಭೂತರಾದ ಅತ್ಯಂತ ತಾಮಸರಾದ ಭೂತ ಪ್ರೇತಾದಿಗಳನ್ನು ಸ್ವೀಕರಿಸುತ್ತಾರೆ. ಸಾತ್ವಿಕರಿಗೆ ಮೋಕ್ಷ ಪ್ರಾಪ್ತಿಗಳು ಕ್ರಮವಾಗಿ ಫಲವಾಗಿರುವುದು, ರಾಜಸರಿಗೆ ಸಾಂಕಲ್ಪಿಕ ಸ್ವರ್ಗ ಪ್ರಾಪ್ತಿಯು ಕ್ರಮವಾಗಿ ಫಲವಾಗಿರುವುದು, ತಾಮಸರಿಗೆ ಭೂತಾದಿತ್ವ ಪ್ರಾಪ್ತಿ ಕ್ರಮವಾಗಿ ಫಲವಾಗಿರುವುದು. ಕಲ್ಪಿತವಾದ ಸ್ವರ್ಗವೇ ಸ್ವರ್ಗ ಪ್ರತಿನಿಧಿಯಾಗಿ ಸಾಂಕಲ್ಪಿಕ ಸ್ವರ್ಗವೆಂದು ಹೆಸರು. ಶ್ರೀಹರಿಯನ್ನು ಪಡೆಯುವ ಲಕ್ಷಣಗಳು ಶಾಸ್ತ್ರದಲ್ಲಿ ವಿಹಿತವಾದನ್ನು ಮಾಡದಿದ್ದರೂ ನಿಷಿದ್ಧವಾದುದನ್ನು ಮಾಡದೇ ಇದ್ದವರಾಗಿ, ಮಿಥ್ಯಾಜ್ಞಾನವಿಲ್ಲವರಾಗಿ ಭಕ್ತಿಯಿಂದ ವಿಷ್ಣುವಿನ ಪೂಜೆಯನ್ನು ಮಾಡುವರು. ಹೀಗಿರುವಾಗ ಶಾಸ್ತ್ರದಲ್ಲಿ ವಿಹಿತವಾದದ್ದನ್ನು ಮಾಡುವವರು ಶ್ರೀಹರಿಯನ್ನು ಪಡೆಯುತ್ತಾರೆ ಎಂದು ಹೇಳಬೇಕಾಗಿಲ್ಲ. ಅಂದರೆ ಕೇವಲ ಹರಿಭಕ್ತರು ಮಾತ್ರ ಸಾತ್ವಿಕರನ್ನು ತಿಳಿಯಬೇಕು. ದಂಭ ಅಹಂಕಾರ ಕಾಮರಾಗ ಇತ್ಯಾದಿ ಉಳ್ಳವರಾಗಿ ಶಾಸ್ತ್ರದಲ್ಲಿ ವಿಹಿತವಾಗದೇ ಇರುವ ಘೋರ ತಪಸ್ಸನ್ನು ಮಾಡುವುದು, ಹಾಗೂ ಕಡಿಮೆ ಗುಣದಿಂದಾಗಿ ವಿಷ್ಣು ಭಕ್ತರಾದ ಲಕ್ಷ್ಮೀ ಮೊದಲಾದ ದೇವತೆಗಳನ್ನು ಸರ್ವದೇಹದಲ್ಲೂ ಇರುವ ಶ್ರೀಹರಿಗಿಂತ ಹೆಚ್ಚು ಗುಣವುಳ್ಳವೆಂದು ಭಾವಿಸುವುದು. ಇಂತಹವರು ಅಂಧತಮಸ್ಸನ್ನು ಹೊಂದುವರು ನಿಶ್ಚಿತವಾಗಿ. ಅಂದರೆ ಈ ರೀತಿಯ ಅಸುರ ಶ್ರದ್ಧೆಯುಳ್ಳವರು 4 ವಿಧ: ದೈತ್ಯರು, ರಾಕ್ಷಸರು, ಪಿಶಾಚರು ಮತ್ತು ಮರ್ತ್ಯಾದಮರು. ಅನ್ಯಶ್ಯವಾತ ಯಜ್ಞಾದ್ಯೈಃ ಪ್ರಾಯೋಜ್ಞೇಯ ಇಮೇ ನರಾಃ ಸಾತ್ವಿಕಾ ಸಾತ್ವಿಕನ್ ಕುರ್ಯಾ ಯಸ್ಮಾದನ್ಯೇ ತದಿತರಾನ್. ಓಂ ತಸ್ಯೇತಿ ಯದ್ವಿಷ್ಣೋಃ ನಾಮ ಅತ್ರಯ ಉಪಾಶ್ರುತಂ ಪ್ರಸಿದ್ಧಂ ವೈದಿಕಂ ತಸ್ಮಾತ್ ಕರ್ಮ ತದ್ವಿಷ್ಯಂ ಹಿ ತತ್ ತತ್ರ ಶ್ರದ್ಧಕೃತಂ ತಸ್ಮಾತ್ ಸದಿತ್ಯೇವ ಕೀರ್ತ್ಯತೆ ವಿಪ್ರಾವೇದಸ್ಯ ಯಜ್ಞಸ್ಯ ಯಸ್ಮಾತ್ ಅತ ಪರಸ್ಪರಂ ವಿಹಿತಃ ವಿಷ್ಣುನಾತ್ಯೇನ ವಿಷ್ಣುರೋಮಿತಿ ಕೀರ್ತಿತಃ ತಸ್ಮಾದ್ ಓಮಿತಿ ಯಜ್ಞಾದೀನ್ ಪ್ರವರ್ತಂತೆ ಹಿ ವೈದಿಕಾಃ.
ಅನು ಓಂ ಕೃತಂ ಹಿ ಅಸುರಂ ಸ್ಯಾತ್ ತದಾ ಸಾ ಓಂ ಕೃತಂ ತ್ವಪಿ ಓಂಕಾರಾರ್ಥ ಹರೇ ಸಮ್ಯಕ್ ಜ್ಞಾನಾದಸುರಂ ಭವೇತ್ ಫಲಂ ಜ್ಞಾನಾಭಿಸಂಧಾಯ ತದ್ಬ್ರಹ್ಮಸ್ಯಾನ್ಮಸ್ತತ್ಪದಂ ಇತಿ ಯತ್ ಕ್ರಿಯತೆ ಕರ್ಮ ತನ್ನಾಮತೋ ಜನಾರ್ದನಃ ಅಭಿಸಂಹಿತಂ ಹಿ ತತ್ ಪ್ರೋಕ್ತಂ ತತಂ ವಾ ಸ್ವಗಣೈ ಸದಾ ಇತ್ಯಾದಿ ಚ. ಸಾತ್ವಿಕರಾದವರು ಸಾತ್ವಿಕವಾದನ್ನೇ ಮಾಡುವರು. ಓಂ ತತ್ ಸತ್ ಎಂದು ವಿಷ್ಣುವಿಗೆ 3 ಹೆಸರುಗಳು. ಪ್ರಸಿದ್ಧವಾದ ವೈದಿಕ ಕರ್ಮಗಳು ವಿಷ್ಣು ಪರವಾಗಿದ್ದರೆ ಸತ್ ಎನಿಸುವುದು. ವಿಷ್ಣುವಿನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದುವು ಅಸತ್ಯೆನಿಸುವುದು. ವೇದಗಳು ಯಜ್ಞಗಳು ಶ್ರೀಹರಿಗೆ ಪರಸ್ಪರ ಸಂಬಂಧ ಉಳ್ಳುವನಾಗಿ ವಿಪ್ರರು ಮಾಡಿದ್ದರಿಂದ ವಿಷ್ಣು ಓಂ ಎನಿಸುವನು. ವಿಷ್ಣುವಿನಲ್ಲಿ ಸರ್ವ ಜಗತ್ತು ಪ್ರವಿಷ್ಟವಾದ್ದರಿಂದ ಅವನು ಓಂಕಾರ ವಾಚ್ಯನು. ಅಮುಖ್ಯವಾಗಿ ವಿಪ್ರರು ವೇದಗಳು ಯಜ್ಞಗಳು ಇವುಗಳಲ್ಲಿ ವಿಷ್ಣು ಪ್ರವಿಷ್ಟನಾದ್ದರಿಂದ ಇವು ಓಂಕಾರ ವಾಚ್ಯವಾದವು. ಇವು ಅವನ ಪ್ರತಿಮಾ ರೂಪವಾದುದು. ಆದ್ದರಿಂದಲೇ ವೈದಿಕರು ಓಂಕಾರವನ್ನು ಉಚ್ಚಾರ ಮಾಡಿ ಯಜ್ಞಾದಿಗಳನ್ನು ಆರಂಭಿಸುವರು. ಓಂಕಾರವನ್ನು ಉಚ್ಚಾರ ಮಾಡದೆ ಮಾಡಿದ ಕರ್ಮಾದಿಗಳು ಅಸುರ ಎನಿಸುವುದು. ಓಂಕಾರದ ಅರ್ಥವನ್ನು ಸರಿಯಾಗಿ ತಿಳಿದೇ ಉಚ್ಚಾರ ಮಾಡಿದರೂ ಅಸುರವಾದುದು ಎಂದರ್ಥ. ಆದ್ದರಿಂದ ನಾವು ಹರಿಹಿ ಓಂ ಎಂಬುದು ಏನ ಪುರಾಣ ಗ್ರಂಥದಲ್ಲಿ ಹೇಳುತ್ತೇವೆ, ಅದು ಭಗವಂತನಿಗೆ ನಿವೇದಿತವಾದದ್ದು, ಭಗವದ್ವಾಚಕವಾದದ್ದು, ಭಗವನ್ನಿಷ್ಠವಾದದ್ದು ಅಂತ ತಿಳಿಸುವುದೇ ಸಾತ್ವಿಕ ಶ್ರದ್ಧೆ ಎಂದು ತಿಳಿಯಬೇಕು. ಶ್ರೀಹರಿಯು ತತ್ ಎನಿಸುವನು. ಕಾರಣ ಅವನು ಸರ್ವಾದೇಶಕಾರ ವ್ಯಾಪ್ತನು, ಸರ್ವಗುಣಗಳಿಂದ ಪೂರ್ಣನು. ಆದ್ದರಿಂದ ತತ್ ಪದಕ್ಕೆ ಅಪೇಕ್ಷಿತವಾದುದು ಎಂದು ಅರ್ಥವಿದೆ. ಶ್ರೀಹರಿಯ ಮೋಕ್ಷಪ್ರದ, ಜೀವರು ಅವರ ಅಪೇಕ್ಷಿತರು. ಅವನ ಪ್ರಸಾದಕ್ಕಾಗಿ ನಿತ್ಯದಲ್ಲಿಯೂ ಅಪೇಕ್ಷಿತವಾದ ಭಗವಂತ. ಆದ್ದರಿಂದ ತತ್ತೆನಿಸುವನು. ಹಾಗೆಯೇ ಜೀವರ ಕರ್ಮಗಳಿಗೆ ಭಗವಂತ ಪ್ರಸಾದವೇ ಫಲವಾಗಲಿ ಎಂಬ ಅಪೇಕ್ಷೆಯಿಂದ ಮಾಡುವ ಕರ್ಮಗಳು ತತ್ತೆನಿಸುವುದು ಇತ್ಯಾದಿಯಾಗಿ ಹೇಳಿದೆ. ಮಯಂ ಪ್ರಧಾನಮುದ್ದಿಷ್ಟಂ ಸ್ವರೂಪಂ ಕಾರ್ಯಮೇವ ಚ ಇದು ಶಬ್ದ ನಿರ್ಣಯೇ. ಶಾಸ್ತ್ರವಿಹಿತಂ ಭಗವತ್ ಶ್ರದ್ಧಾವಿಹೀನ ಸಮದೇವೇತ್ ಇತಿ ವಕ್ಷ್ಯತಿ ಅಶ್ರದ್ಧಾಮಾಹುತಂ ಇತಿ. ಭಗವತ್ ಶ್ರದ್ಧಾವಿರಹಿತತ್ವಾದೇವ ಚ ಅಶಾಸ್ತ್ರವಿಹಿತಂ ಭವತಿ. ವಿಷ್ಣುಭಕ್ತಿವಿಧಾನಾರ್ಥಂ ಸರ್ವಶಾಸ್ತ್ರಂ ಪ್ರವರ್ತತೆ ಇತಿ ಪೈಂಗಲಿ ಶ್ರುತಿಃ. ಶ್ರದ್ಧಾಮಯ ಅಂದರೆ ಶ್ರದ್ಧ ಸ್ವರೂಪ, ಮಯ ಪ್ರತ್ಯೇಕ ಪ್ರಧಾನ ಸ್ವರೂಪ, ವಿಕಾರ ಎಂಬ 3 ಅರ್ಥಗಳಿದೆ. ಶಬ್ದ ನಿರ್ಣಯದಲ್ಲಿ ಮುಕ್ತವಾಗಿದೆ. ಭಗವಂತನಿಗೆ ಶ್ರದ್ಧೆ ಇಲ್ಲದೆ ಮಾಡಿದ್ದರಿಂದಲೇ ಶಾಸ್ತ್ರವಿಹಿತವಾದಗಳು ಶಾಸ್ತ್ರವಿಹಿತವಾಗಿಯೇ ಹೋಗುತ್ತದೆ. ಏಕೆಂದರೆ ಎಲ್ಲ ಶಾಸ್ತ್ರಗಳು ಶ್ರೀಹರಿಯಲ್ಲಿ ಭಕ್ತಿಯನ್ನು ಮಾಡಬೇಕು ಎಂದು ವಿಧಿಸುವುದಕ್ಕಾಗಿಯೇ ಹೊರಟಿದೆ ಎಂದು ಪೈಂಗಿ ಶ್ರುತಿ ಹೇಳುತ್ತಿದೆ. ಸರ್ವಸ್ಯ ಪದಕ್ಕೆ ಸಾತ್ವಿಕರೇ ಮೊದಲಾದ ಯಜ್ಞ ತಪಸ್ಸು ದಾನ 3 ವಿಧ. ಅವರ ಆಹಾರಗಳು 3 ವಿಧ. ಆಯು ಸತ್ವ ಬಲ ಆರೋಗ್ಯ ಸುಖಂ ಪ್ರೀತಿ ವಿವರ್ಧನ. ರಸ್ಯಾಸಿಜ್ಞ ಸ್ಥಿರ ಹೃದಯ ಆಹಾರ ಸಾತ್ವಿಕಿ ಪ್ರಿಯ. ಆಯಸ್ಸು ಮನಸ್ಸಿನ ನೈರ್ಮಲ್ಯ, ಬಲ ಆರೋಗ್ಯ ಸುಖ ಪ್ರೀತಿ ಇವುಗಳನ್ನು ವೃದ್ಧಿಗೊಳಿಸುವ, ಸ್ನೇಹಗುಣವನ್ನು ರಸಭೂಯಿಷ್ಠವಾದ ಹೊಂದಿರುವ ಬಹುಕಾಲ ಗುಣ ನೀಡುವ ಮನೋಹರ ಆಹಾರ ಸಾತ್ವಿಕ ಪ್ರಿಯರಾಗಿರುತ್ತದೆ. ಪ್ರೀತಿ ಅನಂತರಿತಃ ಹೃದತ್ವಂ ದರ್ಶನೆ ಸ್ಥಿರಶ್ಚ ನ ತದೈವ ಪಕ್ವಾ ಭವಂತಿ ತಥಾ ಹಿ ಆಚ್ಛಾದಯ. ತತ್ಕಾಲದಲ್ಲಿ ಪ್ರೀತಿ ಉಂಟಾಗುತ್ತದೆ. ಆಹಾರ ಸೇವಿಸಿದಾಗ ಇಂತಹ ಪ್ರೀತಿಜನಕವಾದ ಆಹಾರ ಪ್ರೀತಿವರ್ಧನ ಸೇವಿಸುವ ಕಾಲ ಮಾತ್ರವಲ್ಲದೆ ತದನಂತರವೂ ಮನೋಹರವಾಗುವ ಆಹಾರ ಹೃದ್ಯ ಅನಿಸುತ್ತೆ. ಆಹಾರದಲ್ಲಿ ತುಪ್ಪ ಆಜ್ಯ ಮೊದಲಾದವು ಬಹಳ ಕಾಲದವರೆಗೆ ಬಲವನ್ನು ಕೊಡುವುದರಿಂದ ಅಂತಹ ಆಹಾರ ಸ್ಥಿರವಾದ ಆಹಾರ ಎನಿಸಿಕೊಳ್ಳುತ್ತದೆ.
ಸ್ಥಿರಾः ಸ್ಥಿರಗುಣಾः ಘೃತಾಶಯಾः ಕಟ್ವಾದೀನಮಪಿ ಅರೋಷ್ಟಮಸಾಜ್ಯರ್ಥತ್ವೇನ ಸಾತ್ವಿಕತ್ವಮೇವ ನ ಸಾತ್ವಿಕತ್ವಮೇವ ರಸ್ಯಾದೀನಾಂ ರಾಜತತ್ವಂ ಅನಾರೋಗ್ಯಹೇತುತ್ವೇ ದುಃಖಶೋಕಾಮಯಪ್ರದಾ ಇತ್ಯುಕ್ತೇಃ ಸತ್ವಂ ಸಾಧುಭಾವಃ ಭವತಿ ಹಿ ಸೋऽಪಿ ಶುಚ್ಯನ್ಯಾತ್ ಹೃದ್ಯಂ ಪಶ್ಚಾನ್ಯಸೋಹಂ ಪ್ರಿಯಂ ತತ್ಕಾಲ ಸೌಖ್ಯದಂ ಸುಖಂ ತು ದೀರ್ಘಂ ಸುಖದಂ ರಸ್ಯಂ ಅಭ್ಯಾಸ ಸೌಖ್ಯದಂ ಇದು ಶಬ್ದ ನಿರ್ಣಯೇ. ಕಟು ಆಮ್ಲ ಇತ್ಯಾದಿ ರಾಜಸವೆಂದು ಹೇಳಿದೆ ಪದಾರ್ಥಗಳು ಆರೋಗ್ಯಕ್ಕೆ ಮತ್ತು ಪುಷ್ಟಿಗೆ ಕಾರಣಗಳಾದಾಗ ಸಾತ್ವಿಕ ಎನಿಸುವುದು. ದುಃಖ ಶೋಕಗಳನ್ನು ಹೊಂದುವಾಗ ಮಾತ್ರ ರಾಜಸ ಎನಿಸುವುದು. ಹಾಗೆಯೇ ರಸಯುಕ್ತ ಪದಾರ್ಥಗಳು ಆಯಸ್ಸು ಸತ್ವ ಬಲಪ್ರದವಾಗಿ ಸಾತ್ವಿಕಗಳಾದಿದ್ದರೂ ಅನಾರೋಗ್ಯಕ್ಕೆ ಕಾರಣವಾದಾಗ ರಾಜಸವೇ ಎನಿಸುವುದು. ಸತ್ವ ಎಂದರೆ ಸಾಧುತನವು ಶುಚಿಯಾದ ಅನ್ನದಿಂದ ಆಹಾರದಿಂದ ಉಂಟಾಗುವುದು. ಇನ್ನೊಂದು ಸಲ ಬೇಕು ಎನಿಸುವಷ್ಟು ಸುಖಪ್ರದವಾದುದು ಹೃದಯವು ಉಪಯೋಗಿಸುವಾಗ ಮಾತ್ರ ಸುಖಕರವಾದುದು. ಪ್ರಿಯವು ಬಹುಕಾಲ ಸುಖವನ್ನು ಕೊಡುವುದು. ಅನೇಕ ಸಲ ಉಪಯೋಗಿಸಿದಾಗ ಸುಖ ಕೊಡುವುದು ರಸ್ಯವು ಎಂದು ಶಬ್ದ ನಿರ್ಣಯದಲ್ಲಿ ಹೇಳಿದೆ. ಸಾತ್ವಿಕ ವಸ್ತು ಸೇವನೆಯಿಂದ ಉತ್ತಮ ನಡವಳಿಕೆ ಹೊಂದಿ ಚಿತ್ತಶುದ್ಧಿಯಾಗುವುದು. ಜೀವನ ನಡವಳಿಕೆ ಸಾತ್ವಿಕತೆಗೆ ಕಾರಣ. ಶಕ್ತಿ ಆರೋಗ್ಯ ಒಮ್ಮೆ ಭೋಗಿಸಿದರೂ ಬಹುಕಾಲವಿರುವ ಆನಂದವೇ ಸುಖ. ಭೋಗ ಕಾಲದಲ್ಲಿ ಮಾತ್ರ ಇರುವುದು ಸುಖ. ಆಯಸ್ಸು ಬಲ ಮುಂತಾದವುಗಳನ್ನು ವೃದ್ಧಿಗೊಳಿಸುವ ಆಹಾರಗಳು ಸಾತ್ವಿಕ. ರಸಭೂಯಿಷ್ಠವಾಗಿದ್ದರೂ ಆಹಾರವು ಆಯುರಾದಿ ವರ್ಧಕವಾಗದಿದ್ದಲ್ಲಿ ರಾಜಸವೇ ಆಗುತ್ತದೆ. ಕಟು ಆಮ್ಲ ಲವಣ ತುಷ್ಟ ತೀಕ್ಷ್ಣ ರುಕ್ಷ ವಿದಾಹಿನಃ ಆಹಾರ ರಾಜಸಶ್ರೇಷ್ಠ ದುಃಖಂ ಶೋಕಾಮಯಪ್ರದಃ. ಖಾರ ಹುಳಿ ಉಪ್ಪು ಅತಿಯಾಗಿರುವ ಬಹು ಉಷ್ಣವಾದ ತಾಕ್ಷ್ಣ ನೀರಸವಾದ ಕರ್ಕಳಾದ ಉರಿಯನ್ನುಂಟು ಮಾಡುವ ದುಃಖ ಮಾನಸಿಕ ಉದ್ವೇಗ ರೋಗ ಇವುಗಳಿಗೆ ಕಾರಣವಾದ ಆಹಾರಗಳು ರಾಜಸ ಸ್ವಭಾವದವರಿಗೆ ಪ್ರಿಯ. ರೂಕ್ಷಂ ನೀರಸಂ ತೀಕ್ಷ್ಣಂ ಸಷಣದಿ. ರೂಕ್ಷ ಅಂದರೆ ನೀರಸವಾದದ್ದು, ತೀಕ್ಷ್ಣ ಅಂದರೆ ಸಾಸಿವೆ ಮೊದಲಾದವು, ಕಟು ಮೆಣಸು ಮುಂತಾದವು, ಆಮ್ಲ ನಿಂಬೆಹಣ್ಣು ಇತ್ಯಾದಿಗಳು, ವಿದಾಹಿ ಬಹಳವಾಗಿ ಸುಟ್ಟಿರುವ ಕೇವಲ ಸಂತಾಪವನ್ನು ಮಾಡುವ, ಅಮಯ ವಿಷ್ಣಾವಶದ್ಧ ಯೋಗ್ಯ ಕಾಮ ಇಚ್ಛೇಷಾಂ ಪರಭವೇತ್ ನರಕಂ ಚ ವಿನಾ ಯಜ್ಞಂ ರಾಜಸಂ ನರಕಲೋಕಕಃ. ಹೀಗೆ ಆಹಾರದಲ್ಲೂ ಸಹ ಮೂರು ವಿಧವಾಗಿ ಹೇಳಿ ಕರ್ಮವನ್ನು ಮೂರು ವಿಧವಾಗಿ ಮುಂದೆ ಹೇಳುತ್ತಾರೆ. ಖಾರ ಉಪ್ಪು ಹುಳಿ ಮುಂತಾದವುಗಳು ಸಾತ್ವಿಕ ಎನಿಸುತ್ತದೆ. ಯಾತಯಾಮಗತ ರಸಂ ಪೂತಿ ಪರಿಶುತಂ ಚ ಯತ್ ಉಚ್ಚಿಷ್ಟಮಪಿ ಚಾಮೇಜ್ಯಂ ಭೋಜನಂ ತಾಮಸ ಪ್ರಿಯಂ. ತಯಾರಿಸಿ ಒಂದು ಯಾಮ ಕಳೆದಿರುವ ರಸವು ನಷ್ಟವಾಗಿರುವ ದುರ್ಗಂಧಯುಕ್ತವಾದದ್ದು, ಪೂರ್ತಿ ಹಳಸಿದು ಪರಿಶುತಂ ಬೇರೆಯವರು ತಿಂದು ಉಳಿದ ಎಂಜಲಾದ ಅಶುಚಿಯಾದ ಆಹಾರ ತಾಮಸರಿಗೆ ಇಷ್ಟವಾದದ್ದು. ಯಾಮ ಅಂತರಿತ ಪಾಕಂ ತು ಯಾತನಾಮ ಇತಿ ಕೀರ್ತ್ಯತೆ ಕ್ವಚಿತ್ ಗತಾಸಾರಂ ಸ್ಯಾತ್ ನಿಯಮ್ಯಂ ಯಾತಮಸ್ಯಂ ಯತ್ ಪೂರ್ವಂ ಸ್ಯಾದ ಪಶ್ಚಾತ್ ಅನ್ಯತಾ ಜಾತಂ ಗತರಸಂ ಶುದ್ಧಂ ಭಾಗವತಾರಂ ತು ಸ್ವಭಾವಾಪೇಕ್ಷೆಯೈವ ತು ಸ್ವಾದಿತ್ಯಾದಿ ವಿಜಾನೀಯಾತ್ ಪದಾರ್ಥಾನಂ ಚ ನ ಚಾನ್ಯತಾ ಇತಿ ಸೂದಶಾಸ್ತ್ರೇ. ಅಡಿಗೆ ಶಾಸ್ತ್ರದಲ್ಲೂ ಸಹ ತಿಳಿಸಿರುವಂತೆ ಬೇಯಿಸಿದ ನಂತರ ಒಂದು ಯಾಮ ಕಳೆದು ಹೋಗಿದ್ದರೆ ಆ ವಸ್ತು ಯಾತಯಾಮ ಎನಿಸುತ್ತದೆ. ಹಾಗೆ ಆಯಾ ವಸ್ತುವಿನ ಸಾರ ಹೋದಾಗ ಯಾತಯಾಮ ಎನಿಸುವುದು. ಸಾರವು ಇದ್ದು ರುಚಿ ಹೋಗಿದ್ದರೆ ಗತರಸ ಎನಿಸುವುದು. ಒಂದೇ ವಸ್ತು ಕೆಲವರಿಗೆ ಸ್ವಾದು ತಿನ್ನಲು ಯೋಗ್ಯ, ಇನ್ನು ಕೆಲವರಿಗೆ ಅಸಾಧು ಎಂದು ತೋರಿದರೂ ಶುದ್ಧ ಭಾಗವತ ತಿಳುವಳಿಕೆ ಅನುಸಾರವಾಗಿಯೇ ಆ ವಸ್ತುಗಳ ಸರಿಯಾದ ಸ್ವರೂಪವನ್ನು ತಿಳಿಯಬೇಕು ಎಂದು
ಸೂತಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಅಂದರೆ ಒಂದೇ ಪದಾರ್ಥ ಯಾವಾಗ ಅದು ಸಾತ್ವಿಕ, ಯಾವಾಗ ರಾಜಸ, ಯಾವಾಗ ತಾಮಸ ಎಂಬುದನ್ನು ವಿವೇಕದಿಂದ ತಿಳಿಯಬೇಕು ಎಂದು ಹೇಳಿ ಆಹಾರದಲ್ಲೂ ಈ ರೀತಿ ವಿಭಾಗವನ್ನು ತೋರಿಸಿಕೊಟ್ಟಿದ್ದರಿಂದ ಇದೇ ಈ ಅಧ್ಯಾಯದ ಪೂರ್ತಿಯಾಗಿ ನಿಮಗೆ ವಿಶೇಷವಾಗಿ ತಿಳಿಸಿಕೊಡ್ತಾ ಇದ್ದಾರೆ ಶ್ರೀ ವೇದವ್ಯಾಸ ದೇವರು. ಇದನ್ನು ಯಾಕೆ ತಿಳಿಸಿದ್ದಾರೆಂದರೆ ಇದನ್ನು ನಮಗೆ ದರ್ಪಣ ಕೊಟ್ಟಂತೆ ನಿಮ್ಮ ಮುಖವನ್ನು ನೀವು ನೋಡಿಕೊಳ್ಳಿ. ನೀವು ಯಾವ ಆಹಾರವನ್ನು ಸೇವಿಸುತ್ತೀರಿ, ಯಾವ ವಸ್ತ್ರವನ್ನು ಉಡುತ್ತೀರಿ, ಯಾವ ದೇವತೆಗಳು ನಿಮಗೆ ಪ್ರಿಯರಾಗುತ್ತಾರೆ, ನಿಮ್ಮ ಉಚ್ಚಾರದಲ್ಲಿ ಓಂಕಾರವಿದೆಯಾ, ನೀವು ಯಾರನ್ನು ಕುರಿತು ತಪಸ್ಸು ಮಾಡುತ್ತೀರಾ, ನಿಮ್ಮ ದಿನಚರಿ ಹೇಗಿದೆ, ಇದನ್ನು ನೋಡಿಕೊಂಡು ನೀವು ಯಾವ ವಿಭಾಗದಲ್ಲಿದ್ದೀರಾ ಎಂಬುದನ್ನು ನೀವೇ ಪತ್ತೆ ಹಚ್ಚಿಕೊಳ್ಳಿ ಎಂಬುದನ್ನು ಎಲ್ಲರೂ ಸೆಲ್ಫ್ ಟೆಸ್ಟಿಂಗ್ ಅನ್ನೋ ರೀತಿಯಲ್ಲಿ ಶ್ರೀ ವೇದವ್ಯಾಸದ ನವೀನ ರೀತಿಯಲ್ಲಿ ಪರೀಕ್ಷೆ ಮಾಡಿ ನಮ್ಮ ಯೋಗ್ಯತೆಯನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಇದನ್ನು ಪ್ರಪ್ರಥಮವಾಗಿ ಶಾಲೆಗೆ ಸೇರಿದ ಮೊದಲನೇ ದಿನವೇ ಇದು ಮಾಡಿಕೊಂಡಾಗ ಮುಂದಿನ ಶಾಸ್ತ್ರಗಳು, ಮುಂದಿನ ಏನು ಪಾಠವನ್ನು ಮಾಡುತ್ತಾರೋ ಅದೆಲ್ಲವೂ ಅವರಿಗೆ ಆ ಪದಾರ್ಥಗಳು ಅವರಿಗೆ ರುಚಿಸುತ್ತಾ ಹೋಗುತ್ತದೆ. ಮೊದಲಿಗೆ ಇದು ನಮಗೆ ಇಷ್ಟವಿಲ್ಲ ಎಂಬ ಪದಾರ್ಥ ನಮಗೆ ಎಷ್ಟು ಸುರಿದ್ರೂ ಅದು ಇಷ್ಟ ಆಗುವುದೇ ಇಲ್ಲ. ಅನಿಷ್ಟವಾದುದು ಇಷ್ಟರೂಪ ಆಗುವುದೇ ಇಲ್ಲ, ಇಷ್ಟವಾದುದು ಅನಿಷ್ಟವಾಗುವುದಿಲ್ಲ. ಇದು ಸ್ವರೂಪ ಅಂತ ಹೆಸರು. ಆದ್ದರಿಂದ ಪ್ರತಿಯೊಬ್ಬ ಜೀವರು ತಮ್ಮ ಸ್ವರೂಪವನ್ನು ತಿಳಿಯುವ ಬಗೆಯನ್ನು ಶ್ರೀ ವೇದವ್ಯಾಸ ದೇವರು ಪ್ರಚಾರ ಮಾಡಿದ್ದಾರೆ, ಪ್ರಕಟ ಮಾಡಿದ್ದಾರೆ ಕೃಷ್ಣ ರೂಪದಲ್ಲಿ. ಅರ್ಜುನನ ಪ್ರಶ್ನೆಯಿಂದ ನಮ್ಮೆಲ್ಲರಿಗೂ ಅದನ್ನು ತೆರೆದು ತೋರಿಸಿದ್ದಾರೆ. ಭಗವಂತ ಹೇಳಿದ ಮಾರ್ಗವನ್ನು ಅರ್ಜುನ ಮೂಲಕವಾಗಿ ತಿಳಿದಾಗ ಎಲ್ಲರೂ ಅವರ ಸ್ವರೂಪವನ್ನು ಅವರೇ ತಿಳಿದಂತೆ ಆಗುತ್ತದೆ. ಇದು ಅತ್ಯಂತ ಪ್ರಮುಖವಾದದ್ದು, ಸೆಲ್ಫ್ ಟೆಸ್ಟ್ ಎಂಬಂತೆ ಆಗಿದೆ. ಆದ್ದರಿಂದ ಇದಕ್ಕೆ ಜೀವನ ಪ್ರಕರಣ ಎಂದು ಹೆಸರು. ಅವರವರು ಅವರವರನ್ನೇ ತಿಳಿದುಕೊಳ್ಳಬೇಕು. ಮೊದಲಾಗಿ ತಿಳಿಯುವುದು ಅವರು ಪುರುಷರೋ ಸ್ತ್ರೀಯರೋ, ನಂತರದಲ್ಲಿ ರಾಜಸ, ತಾಮಸ, ಸಾತ್ವಿಕ ಎಂಬುದು ಸ್ತ್ರೀಯರಲ್ಲೂ ಇದ್ದಾರೆ, ಪುರುಷರಲ್ಲೂ ಇದ್ದಾರೆ. ಹೀಗೆ ಹೇಳಿದಾಗ ನಾವು 6 ಜನ ಆಗುತ್ತಾರೆ. ಸ್ತ್ರೀಯರಲ್ಲೂ ಪುರುಷರು, ಸ್ತ್ರೀಯರಲ್ಲೂ ಸಾತ್ವಿಕರು, ಸ್ತ್ರೀಯರಲ್ಲೂ ಸ್ತ್ರೀಯರಲ್ಲೂ ತಾಮಸರಿದ್ದಾರೆ. ಎಲ್ಲ ಪುರುಷರು ಸಾತ್ವಿಕರಲ್ಲ, ಆದ್ದರಿಂದ ಪುರುಷರಲ್ಲೂ ಸಾತ್ವಿಕರಿದ್ದಾರೆ, ಪುರುಷರು ರಾಜಸಿದ್ದಾರೆ, ಪುರುಷರು ತಾಮಸರಿದ್ದಾರೆ. ಹೀಗೆ ನಾವು ವಿಭಾಗ ಮಾಡುತ್ತಾ ಹೋದರೆ ಅವರು ಒಂದೊಂದು ಕರ್ಮದ ಒಂದೊಂದು ದಿನವೂ ಸಹ ನಾವು ವಿಭಾಗವನ್ನು ಮಾಡಿಕೊಳ್ಳುತ್ತಾ ಹೋಗಬಹುದು. ಆದರೆ ಸ್ವಭಾವ ಎಂಬುದು ನಿತ್ಯವಾಗಿಯೇ ಉಳಿಯುತ್ತದೆ ಎಂಬುದನ್ನು ನಾವು ಗಮನಿಸಬೇಕು. ಆ ಸ್ವಭಾವವನ್ನು ಅರಿತಾಗ ನಾವು ಭಗವಂತನ ಆರಾಧನೆ ಮಾಡೋದಕ್ಕೆ ಎಷ್ಟು ಹತ್ತಿರವಿದ್ದೇವೆ ಎಂಬುದನ್ನು ನಾವು ನಿರ್ಧರಿಸಿಕೊಳ್ಳಬಹುದು. ಇಂಥ ಶ್ರೇಷ್ಠ ಜ್ಞಾನವನ್ನು ತೋರಿಸಿಕೊಳ್ಳುವಾಗಿ ಪುರಂದರದಾಸರು ವರದರು ಎಂದು ಪರಿಚಯ ಮಾಡಿಸಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಇವರೆಲ್ಲರೂ ಸಾತ್ವಿಕ ಪ್ರವೃತ್ತಿಗಳು. ಯಾರು ಯಾವ ಶಾಸ್ತ್ರದಲ್ಲೂ ಸಹ ರಾಜಸರನ್ನು ಮತ್ತು ತಾಮಸರನ್ನು ಪ್ರಶಂಸಿಸುವುದೇ ಇಲ್ಲ. ಎಲ್ಲ ಶಾಸ್ತ್ರವು ಸಾತ್ವಿಕರನ್ನೇ ಪ್ರಶಂಸಿಸುವುದು. ಆ ಮಾರ್ಗವನ್ನೇ ಹಿಡಿಯಿರಿ ಎಂದು ಸಾತ್ವಿಕರಿಗೆ ಬೋಧಕವಾಗಿರುವುದು ಶಾಸ್ತ್ರ. ಆದ್ದರಿಂದ 10 ಜನ ವರದರ ತಿಳಿಸಿಕೊಡ್ತಕ್ಕಂಥ ಪರಮ ಉದ್ದೇಶ ಅಂದರೆ ಏನು? ಎಲ್ಲ ಸಾತ್ವಿಕರಿಗೆ ಇದು ಎಚ್ಚರಿಕೆ ಗಂಟೆಯಾಗುವುದು. ಸಾತ್ವಿಕರಾಗಿದ್ದಾಗ ಸಾತ್ವಿಕ ಪ್ರವೃತ್ತಿಯಲ್ಲಿ ಮುಂದುವರಿಯಿರಿ, ಭಗವತ್ ಪ್ರೀತಿಯನ್ನು ಸಂಪಾದನೆ ಮಾಡಿರಿ ಎಂಬ ಆದೇಶವನ್ನು ಪುರಂದರದಾಸರು ಕೊಟ್ಟಿದ್ದಾರೆ. ಆದ್ದರಿಂದ ಅವರ ಈ ಮಾರ್ಗ ಗುರು ಮಾರ್ಗವಂತ ತೋರಿಸಿದ್ದ ಅವರು ಗುರು ಸ್ಥಾನದಲ್ಲಿದ್ದಾರೆ ಅಂತ ತಿಳಿಯಬೇಕು. ಇಂತಹ ಗುರುಗಳಾದ ಪುರಂದರದಾಸರಿಗೆ ನಾವು ಅನಂತ ನಮಸ್ಕಾರವನ್ನು ಸಲ್ಲಿಸಬೇಕು. ಅವರ ಅಂತರ್ಯಾಮಿ ಪುರಂದರ ವಿಷ್ಣುಗೆ ಭೂಯಿಷ್ಠ ಅಂದ್ರೆ ಮುಕ್ತಿ ವಿಧೇಮ ಎಂದು ಹೇಳಿ ವಿನಮ್ರವಾಗಿ ನೆಮಿಸಬೇಕು. ಇಂತಹ ಜ್ಞಾನ ಬಂದಿದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಮನುಷ್ಯ ಜನ್ಮ ಬರುವುದಕ್ಕೆ ಸಹಾಯಕರಾದ ತಂದೆ ತಾಯಿ ಅನುಗ್ರಹವನ್ನು ನಾವು ನೆನೆಸಿಕೊಳ್ಳಬೇಕು. ತಂದೆ ತಾಯಿ ಇರುವಿಕೆ ನೆರವಾದ ಗುರು ಹಿರಿಯರ
ಸ್ಮರಣೆ ನಿರಂತರ ಮಾಡಬೇಕು. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಕೃತಿಯನ್ನು ಮಾಡಿದ್ದರಿಂದ ತತ್ವಾಭಿಮಾನಿ ದೇವತೆಗಳ ಅನನ್ಯವಾದ ಸ್ಮರಣೆ ಹೆಚ್ಚು ಅವಶ್ಯಕವಾಗಿ ಮಾಡಬೇಕು. ಅದರಲ್ಲೂ ವಾಯುದೇವರು ಜೀವೋತ್ತಮರಾಗಿ ಎಲ್ಲ ದೇವತೆಗಳಲ್ಲೂ ನಿಂತು ಈ ಜ್ಞಾನವನ್ನು ವಿಷ್ಣುವಿನ ಆಜ್ಞಾಪೂರ್ವಕವಾಗಿ ಮಾಡಿದ್ದರಿಂದ ಅವರೇ ಜೀವೋತ್ತಮರು ಎಂಬ ಸದಾ ಸ್ಮರಣೆ ಇರಬೇಕು. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ, ಅವನೇ ನಮ್ಮ ಬಿಂಬರೂಪ. ಅಂತಹ ಬಿಂಬನೇ ಸತ್ವ ರಜೋ ತಮೋ ಗುಣವನ್ನು ಪ್ರಕಾಶ ಮಾಡುತ್ತಿದ್ದಾನೆ ಎಂದು ತಿಳಿಯಬೇಕು. ತನ್ಮೂಲಕ ಆ ಉಪಾಸನ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾನೆ ಅಂತ ತಿಳಿಯಬೇಕು. ಆಹಾರ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾನೆ, ವಸ್ತ್ರ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾನೆ, ರಹದಾರಿಯನ್ನೇ ತೋರಿಸಿಕೊಟ್ಟಿದ್ದಾನೆ ನಮ್ಮ ಬಿಂಬರೂಪ. ಆದ್ದರಿಂದ ಎಲ್ಲರಲ್ಲೂ ನಮ್ಮ ಬಿಂಬನೆ ಇದ್ದರೂ ಸಹ ಆಯಾ ಜೀವರನ್ನು ಆಯಾ ಗುಣಗಳನ್ನು ಮಾತ್ರ ಅಲ್ಲಿ ವ್ಯಕ್ತಪಡಿಸುತ್ತಾನೆ ಎಂದು ತಾಮಸರು ರಾಜಸರಾಗುವುದಿಲ್ಲ, ರಾಜಸರು ಸಾತ್ವಿಕರಾಗುವುದಿಲ್ಲ. ಇದನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಇದನ್ನು ನಾವು ಮುಂದಿಟ್ಟುಕೊಂಡು ಸಾತ್ವಿಕ ಪ್ರಿಯರಾದ ಶಾಸ್ತ್ರವನ್ನು ಸಾತ್ವಿಕರಿಗೆ ಹೇಳುವುದರಿಂದ ಅವರು ಆನಂದಕ್ಕೊಳಗಾಗುತ್ತಾರೆ. ರಾಜಸರಿಗೆ ಪ್ರಿಯವಾದದ್ದು ರಾಜಸದಿಂದ ಅವರು ಪ್ರಿಯರಾಗುತ್ತಾರೆ. ತಾಮಸ ಜನರು ತಾಮಸ ಪ್ರವೃತ್ತಿಯಿಂದ ಪ್ರಿಯರಾಗುತ್ತಾರೆ. ಆದ್ದರಿಂದ ಪ್ರತಿಯೊಂದು ಶಾಸ್ತ್ರಕ್ಕೂ ಅದಕ್ಕೆ ಕ್ಲುಪ್ತವಾದ ಪ್ರತಿನಿಧಿಗಳು, ಅಪೇಕ್ಷೆಗಳು, ಶ್ರವಣ ಮಾಡುವರು, ಕೀರ್ತನೆ ಮಾಡುವರು ಇದ್ದೇ ಇರುತ್ತಾರೆ ಎಂಬುದನ್ನು ನಾವು ಲೋಕದಲ್ಲಿ ಕಾಣಬಹುದು. ಇದನ್ನೇ ನಾವು ಹೇಳುವುದು. ಎಲ್ಲವೂ ವಿಭಿನ್ನವಾದ ವ್ಯಾಪಾರಗಳು ಲೋಕದಲ್ಲಿ ನಾವು ಕಾಣುತ್ತೇವೆ. ವಿಲಕ್ಷಣವಾಗಿದೆ ಎಂಬುದನ್ನು ನಾವು ಪ್ರತಿನಿತ್ಯವೂ ಕಾಣುತ್ತೇವೆ, ಪ್ರತಿ ಮನುಷ್ಯರಲ್ಲೂ ಕಾಣುತ್ತೇವೆ. ಇದೇ ಶ್ರದ್ಧಾ ತ್ರಯ ವಿಭಾಗ ಎಂಬುದನ್ನು ಕೇವಲ ಶಾಸ್ತ್ರದಲ್ಲಿ ಓದುವುದಲ್ಲ, ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ನಾವು ಅದನ್ನು ಪ್ರಕಟವಾಗಿರುವುದನ್ನು ಕಾಣಬಹುದಾಗಿದೆ. ಆದ್ದರಿಂದ ಅದು ಯೋಗ್ಯವಾದ ಉಪಾಸನೆ ಮಾಡುವುದಕ್ಕೆ ಸಹಾಯವಾಗುವುದು. ಇಂತಹ ಬಿಂಬ ಉಪಾಸನೆ ಮಾಡುವಾಗ ನಾವು ಯಾವ ವಿವೇಕವನ್ನು ಇಟ್ಟುಕೊಂಡಿರಬೇಕು ಎಂಬುದನ್ನು ಈ ಮೂಲಕ ನಮಗೆ ತಿಳಿಸಲ್ಪಡುತ್ತದೆ. ಇಂತಹ ವಿಶೇಷವಾದ ಜ್ಞಾನವನ್ನು ಬೋಧಿಸಿದ ಬಿಂಬರೂಪಿ ಭಗವಂತನಿಗೆ ಹೇಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ಅಂದರೆ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಠಾಂತೆ ನಮ್ಮ ಮುಕ್ತಿಮಿದೇಮ ಅಂದರೆ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣ ಪರಮಸ್ವ. ಹರಿ ಓಂ, ಹರಿ ಓಂ, ಹರಿ ಓಂ.